ಎಲ್ಲ ಎಲ್ಲ ಆತ್ಮದಾನಿಗಳು ನನ್ನ ಅನಂತಪೂರ್ವ ಕೋಟಿ ಕೋಟಿ ವಂದನೆಗಳು. ಹಾಗೆ ಧ್ಯಾನವನ್ನು ಬೋಧಿಸಿದ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ಕೂಡ ನನ್ನ ಅನಂತ ಕೋಟಿ ವಂದನೆಗಳು. ಆಮೇಲೆ PSM ಈ ನನಗೆ ಒಂದು ಅವಕಾಶ ಮಾಡಿಕೊಟ್ಟು ಈ ಆಧ್ಯಾತ್ಮ ಬಗ್ಗೆ ಪರಿಚಯವನ್ನ ನೀಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮಾಸ್ಟರ್ಸ್ಗೂ ಕೂಡ ನನ್ನ ಅನಂತ ಕೋಟಿ ವಂದನೆಗಳು. ಹಾಗೆ ಇಲ್ಲಿ ಈ ಜೂಮ್ ಮೀಟಿಂಗ್ ನಡೆದಂತ ಎಲ್ಲ ಆತ್ಮದಾನಿಗಳು ಕೂಡ ನನ್ನ ಅನಂತ ಕೋಟಿ ವಂದನೆಗಳು. ಸ್ವಲ್ಪ ಕ್ಷಮೆ ಇರಲಿ, ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಐತ್ರಿ. ಸೊ ಹಾಗಾಗಿ ಧ್ವನಿ ಸ್ವಲ್ಪ ಇದಿನೈತಿ. ನನ್ನ ಕೈಲಾದಮಷ್ಟು ನನ್ನ ಎಲ್ಲವನ್ನೂ ಹೇಳ್ಕೊತಾ ಹೋಗ್ತೀನಿ. ಏನಂತೂ ಧ್ವನಿ ಕೇಳಿಸ್ಲಿಲ್ಲ ಹಿಂಗೆ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮಾಸ್ಟರ್ಸ್, ಪ್ಲೀಸ್. ಕಂಟಿನ್ಯೂ ಮಾಡೋಣ ಮಾಸ್ಟರ್ಸ್. ಅದೇ ನಂಗೆ ನನ್ನ ಗುರುವಾದ ರಾಮಕೃಷ್ಣ ಪರಮಹಂಸರ ಮುಖಾಂತರ ಈ ಬುಕ್ನ ನಾನು ಬರಿತಾ ಇದ್ದೀನಿ ಮಾಸ್ಟರ್ಸ್. ಸೊ ಅವ್ರು ಏನ್ ನನ್ಗೆ ಗೈಡ್ ಮಾಡ್ತಾರೋ, ಮತ್ತೆ ಜೀವನ ಬಗ್ಗೆ ಅವ್ರು ಏನ್ ಹೇಳ್ತಿದ್ದಾರೆ, ಧ್ಯಾನದ ಬಗ್ಗೆ ಪ್ರತಿಯೊಂದನ್ನು ಅವರು ಡೀಟೇಲ್ ಆಗಿ ನಂಗೆ ಈ ಬುಕ್ಗಳೆಲ್ಲ ಬರೆಸ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಸೊ ಈ ಎಲ್ಲದಕ್ಕೂ ಕಾರಣ ನನ್ನ ಗುರುವಾದ ರಾಮಕೃಷ್ಣ ಪರಮಹಂಸರು. ಸೊ ಕಂಟಿನ್ಯೂ ಮಾಡ್ತೀನಿ ಮಾಸ್ಟರ್ಸ್ ಟಾಪಿಕ್. ದೇವರು ಸಾಕಾರನೋ ನಿರಾಕಾರನೋ ನನಗೆ ತಿಳಿದಿಲ್ಲ ತಂದೆ, ಆದರೆ ಪ್ರಾರ್ಥಿಸುವ ಬಗೆಯನ್ನು ಹೇಳಿದಿರಿ. ನಾನು ಎಂದು ಅನ್ಕೊಂಡಿರಕ್ಲ ಭಗವಂತ ನಿರಾಕಾರ ಸ್ವರೂಪವಾಗಿಯೂ ಇರ್ತಾನೆ, ಹಾಗೆ ನಾವು ನೋಡುವಂತ ಕಲ್ಲಲ್ಲಿ ಅಷ್ಟೇ ಭಗವಂತ ಇರ್ತಾನೆ ಅಂತ ನನ್ನ ಅಭಿಪ್ರಾಯ ಇತ್ತು ಮಾಸ್ಟರ್ಸ್. ಆದ್ರೆ ಭಗವಂತ ನಿರಾಕಾರ ಸ್ವರೂಪವಾಗಿಯೂ ಇರ್ತಾನೆ ಅನ್ನೋದು ನಂಗೆ ಹೇಳ್ಕೊಟ್ಟದ್ದು ನನ್ನ ಗುರುಗಳು ಮಾಸ್ಟರ್ಸ್. ಸೊ ನಮಗೆ ನಾವು ಯಾವ ರೀತಿ ಭಗವಂತನನ್ನ ಪ್ರಾರ್ಥಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಹೇ ಪರಮಾತ್ಮ ನನಗೆ ಹೇ ಪರಮಾತ್ಮ ನಿನಗೆ ಆಕಾರವಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ನೀನು ಏನಾದರೂ ಆಗಲಿ ನನ್ನನ್ನು ಅನುಗ್ರಹಿಸು. ನೋಡಿ ಮಾಸ್ಟರ್ಸ್, ನಾವು ಯಾವ ರೀತಿ ಭಗವಂತನನ್ನ ಬೇಡಬೇಕು ಅಂದ್ರೆ, ಭಗವಂತ ನೀನು ಕಲ್ಲು ರೂಪದಲ್ಲಾದ್ರೂ ಇರು ಅಥವಾ ನಿರಾಕಾರದ ಆದರೂ ಇದ್ರು, ಆದ್ರೆ ನನ್ನದು ಒಂದೇ ಪ್ರಾರ್ಥನೆ ಏನು ಅಂತಂದ್ರೆ, ನಿನ್ನನ್ನ ಯಾವಾಗ್ಲೂ ಅನುಗ್ರಹ ಮಾಡು, ನಿನ್ನ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ ಭಗವಂತ. ನನಗೆ ಜ್ಞಾನ ಭಿಕ್ಷೆ ನೀಡು ಭಗವಂತ. ನನಗೆ ಹಣ ಐಶ್ವರ್ಯ ಏನೂ ಕೊಡಬೇಡ, ಯಾಕಂದ್ರೆ ಇವು ಯಾವುವು ಶಾಶ್ವತವಲ್ಲವಾದದ್ದು. ಸೊ ನೀನ್ ನನಗೆ ಕೇವಲ ಜ್ಞಾನ ಭಿಕ್ಷೆಯನ್ನು ಕೊಡು. ಈ ಜ್ಞಾನದಿಂದ ನಾನು ಪ್ರಪಂಚವನ್ನ ಗೆಲ್ಬೇಕು. ಈ ಜ್ಞಾನದಿಂದ ನಾನು ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಧ್ಯಾನವನ್ನ ಬಿತ್ತನೆ ಮಾಡ್ಬೇಕು. ನೋಡಿ, ಹೊಲದಲ್ಲಿ ನಾವು ಏನ್ ಹಾಕ್ತಿವಿ ಆ ಬೆಳೆ ನಮಗ್ ಭೂಮಿ ತಾಯಿ ಕೊಡ್ತಾಳು. ಹಾಗೆ ಭಗವಂತನಲ್ಲಿ ನಮಗೆ ಏನು ಉಪಯೋಗ ಐತೆ ಅದನ್ನ ನಾವು ಕೇಳೋದ್ರಿಂದ ಭಗವಂತ ಖಂಡಿತವಾಗ್ಲೂ ನಮಗೆ ಅನುಗ್ರಹ ಮಾಡ್ತಾನೆ ಮಾಸ್ಟರ್ಸ್. ಸೊ ಹಾಗಾಗಿ ನಾವು ಪರಮಾತ್ಮನಲ್ಲಿ ಏನಂತ ವಿನಂತಿ ಮಾಡ್ಕೋಬೇಕು ಅಂದ್ರೆ, ನನಗೆ ಈ ಪ್ರಪಂಚನ ಗೆಲ್ಲೋದಕ್ಕೆ ಅಥವಾ ಎಲ್ಲ ಹೃದಯಗಳನ್ನ ಗೆಲ್ಲೋದಕ್ಕೆ ನನಗೆ ಧ್ಯಾನ ಭಿಕ್ಷೆಯನ್ನು ಕೊಡು. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಧ್ಯಾನ ಬಿತ್ತನೆಯನ್ನು ನಾನು ಮಾಡ್ಬೇಕು ಅಂತೇಳಿ. ಸೊ ಹಾಗಾಗಿ ನಾವು ಈ ರೀತಿನ ಪ್ರಾರ್ಥನೆ ಮಾಡ್ಬೇಕು. ನಿನ್ನ ಪಾದ ಕಮಲದಲ್ಲಿ ನನಗೆ ಅನುಗ್ರಹವನ್ನು ನೀಡು. ನೋಡಿ ಮಾಸ್ಟರ್ಸ್, ನಾವು ಅವನನ್ನ ಯಾವ ರೀತಿ ಕೇಳ್ಬೇಕು ಅಂದ್ರೆ, ಅಲ್ಲಿ ಆ ಪಾದ ಕಮಲದಲ್ಲಿ, ಯಾಕಂದ್ರೆ ಅವನಲ್ಲಿರುವಂತ ಆ ಕಮಲದಲ್ಲಿ ಅಷ್ಟೊಂದು ನಮಗೆ ಶಾಂತಿ ನೆಮ್ಮದಿ ಅವನ ಪಾದದಲ್ಲಿ ನಮಗೆ ದೊರೆತಿದೆ ಮಾಸ್ಟರ್ಸ್. ಹೀಗೆ ಪ್ರಾರ್ಥಿಸುವ ಬಗ್ಗೆ ತಿಳಿಸಿದ್ದೀರಿ ತಂದೆ. ಮತ್ತೆ ದೇವರನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಪೂಜಿಸುವರು. ಕೆಲವರು ತಂದೆ ಎಂದರೆ, ಕೆಲವರು ತಾಯಿ ಎನ್ನುವರು, ಕೆಲವರು ಸ್ನೇಹಿತನೆನ್ನುವರು, ಕೆಲವರು ನನಗೆ ಪ್ರಿಯತಮನೆನ್ನುವರು, ಇನ್ನು ಕೆಲವರು ಅತ್ಯಂತ ಹೃದಯದ ಸಾನ್ನಿಧ್ಯದಲ್ಲಿರುವ ಆಸ್ತಿ ಎನ್ನುವರು, ಕೆಲವರು ನನ್ನ ಮುದ್ದು ಕಂದ ಎನ್ನುವರು. ನೋಡಿ ಮಾಸ್ಟರ್ಸ್, ನಾವು ಎಷ್ಟೋ ಮಂದಿ ನೋಡಿ ಪ್ರಾರ್ಥನೆ ಮಾಡುವ ಅವ್ರ ಬಗ್ಗೆನೇ ಬೇರೆ ಇರ್ತೈತಿ. ಅವರೊಬ್ರು ನನ್ನ ದೋಸ್ತ, ನನ್ನ ಭಗವಂತ ಅಂತ ಕರೀತಾರೆ, ಅಂದ್ರೆ ಗಾಡ್ಗೆ. ಅದು ಒಬ್ಬೊಬ್ರು ಇಲ್ಲ, ನಾವು ಬೇಡ್ಕೋದ್ರೋಗ ತಂದೆ ಈ ರೀತಿ ಕಷ್ಟ ಇದೆ ಪಾರ್ ಮಾಡು ಅಂತ ಬೇಡ್ಕೋತೀವಿ. ಒಮ್ಮೊಮ್ಮೆ ತಾಯಿ ಈ ರೀತಿ ಕಷ್ಟ ಇದೆ ಪಾರ್ ಮಾಡುವಂತೆ ನಾವು ಭಗವಂತನ ಬಿಡ್ಕೋತೀವಿ. ಅವ್ರವ್ರ ಬಗ್ಗೆ ಅವ್ರವ್ರಿಗೆ, ಒಬ್ರು ತಂದೆಯಾಗಿ ನೋಡಿದ್ರೆ ಒಬ್ರು ತಾಯಿಯಾಗಿ ನೋಡ್ತಾರೆ, ಒಬ್ರು ಬಂಧುವಾಗಿ ನೋಡಿದ್ರೆ, ಈಗ ನೋಡ್ರಿ ಅಕ್ಕ ಮಹಾದೇವರು ಸಾಕ್ಷಾತ್ ಪರಶುವನ್ನ ತನ್ನ ಗಂಡನಾಗಿ ಸ್ವೀಕರಿಸಿದ್ರು. ನೀನು ನನಗೆ ಅವನನ್ನ ಆ ರೀತಿ ನಾನು ಭಗವಂತನ ಪೂಜೆ ಮಾಡ್ಬೇಕು ಅಂತೇಳಿ. ಆದ್ರೆ ನಾವು ಪ್ರಾರ್ಥಿಸುವ ಬಗೆಗಳು ಬೇರೆ ಆಗ್ಬೋದು, ಆದ್ರೆ ಪ್ರಾರ್ಥನೆ ಮಾತ್ರ ಒಂದೇ ಮಾಸ್ಟರ್ಸ್. ಕೆಲವರು ಅಂದ್ರೆ ಈಗ ನೋಡಿ, ಕೃಷ್ಣನ ಪರಮಾತ್ಮ ಆಲ್ಮೋಸ್ಟ್ ಎಲ್ರು ನನ್ನ ಬಂಧು ಅಂತ ತಿಳ್ಕೊತಾರೆ, ಅಂದ್ರೆ ಸ್ನೇಹಿತ ಅಂತ ಹೇಳಿ ತಿಳ್ಕೊತಾರೆ ಮಾಸ್ಟರ್ಸ್. ನೋಡಿ, ಒಬ್ಬೊಬ್ಬರದು ಪ್ರೀತಿ ಒಂದೊಂದು ತರ ಅಂತ ಹೇಳಿ. ಇನ್ನು ಕೆಲವರು ಅತ್ಯಂತ ಹೃದಯ ಸಾನ್ನಿಧ್ಯದಲ್ಲಿರುವ ಆಸ್ತಿ ಎನ್ನುವರು. ನೋಡಿ ಮಾಸ್ಟರ್ಸ್, ಕೆಲವೊಬ್ರು ಆಸ್ತಿ, ಹಣ, ಸಂಪತ್ತನ್ನ ಐಶ್ವರ್ಯದಲ್ಲಿ ನೋಡದೆ ಹೃದಯದಲ್ಲಿ ಇಟ್ಕೊಂಡು ಭಗವಂತನ ಆಸ್ತಿ ಅಂತ ಹೇಳಿ ಕರೀತಾರೆ ಮಾಸ್ಟರ್ಸ್.
ಕೆಲವರು ನನ್ನ ಮುದ್ದು ಕಂದ ಎನ್ನುವರು ನೋಡಿ. ನಾವು ನಮ್ಮ ಮಕ್ಕಳಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಮಾತ್ರ ಮುದ್ದು ಕಂದ ಅಂತ ಕರಿತೀವಿ. ಆದ್ರೆ ಇನ್ನು ಕೆಲವು ವ್ಯಕ್ತಿಗಳು ನನ್ನ ಹೃದಯದಲ್ಲಿರುವಂತಹ ಪುಟ್ಟ ಕಂದ ಅವನು ಭಗವಂತ ಅಂತ ಹೇಳಿ ಊಹೆ ಮಾಡ್ತಾರೆ ಮಾಸ್ಟರ್ಸ್. ಯಾರೇ ಹೇಗೆ ಕರೆಯಲಿ, ಅಲ್ಲಿರುವ ಭಾವಾತ್ಮ ಅಂಶ ಬಂದರೆ ನೋಡಿ ಮಾಸ್ಟರ್ಸ್, ನಾವು ಯಾವ ರೀತಿಲೇ ಭಗವಂತನ ಕರೀಲಿ, ಫ್ರೆಂಡಾ, ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು, ಯಾವ ರೀತಿಲೇ ಕರೀಲಿ, ಅಲ್ಲಿರುವ ಭಾವಾತ್ಮ ಅಂಶ ಒಂದೇ, ಪ್ರಾರ್ಥಿಸುವ ಬಗೆ ಮಾತ್ರ ಒಂದೇ ಮಾಸ್ಟರ್ಸ್. ಅನ್ಯರು ಕಾಣುವ ರೂಪಗಳು ಅನಂತ, ನಾವು ನೋಡೋ ದೃಷ್ಟಿ ಬೇರೆ. ನಾವು ಒಬ್ಬೊಬ್ರು ಒಂದೊಂದು ಭಗವಂತನ ಆರಾಧಿಸುವ ದೇವರುಗಳು ಬೇರೆ, ಎಲ್ಲವೂ ಬೇರೆ. ಆದ್ರೆ ನಾವು ಬೇಡುವಂತ ರೀತಿ, ಆ ಭಾವಾತ್ಮ, ಆ ಪ್ರಾರ್ಥಿಸುವ ಬಗ್ಗೆ ಎಲ್ಲವೂ ಮಾತ್ರ ಒಂದೇ ರೀತಿ ಮಾಸ್ಟರ್ಸ್. ಆದರೆ ಭಗವಂತ ಭಗವಂತನೊಬ್ಬನೇ, ನಾಮಗಳು ಹಲವು ಇರಬಹುದು. ಅದೇ ಮಾಸ್ಟರ್ಸ್, ಕೇವಲ ನಿರಾಕಾರ ಸ್ವರೂಪವಾದ ಭಗವಂತ ಮಾತ್ರ ಒಬ್ಬನೇ. ಆದ್ರೆ ಅವನ ನಾಮಗಳು, ಅವನ ಹಲವು ನಾಮಗಳು. ಈಗ ಒಬ್ರು ಶಿವ ಅಂದ್ರೆ ಒಬ್ರು ಪಾರ್ವತಿ ಅಂತಾರೆ, ಒಬ್ರು ಅವನು ವಿಧ ವಿಧವಾಗಿ ಹೆಸರುಗಳಲ್ಲಿ ನಾಮಜಪವನ್ನ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿ, ಹೀಗೆ ಅನಂತ ವೆಂಕಟೇಶ್ವರ ಸ್ವಾಮಿ, ಹೀಗೆ ಅನಂತ ದೇವ್ರ ಹೆಸರು ಇರ್ಬೋದು. ಆದ್ರೆ ನಿರಾಕಾರ ಸ್ವರೂಪವಾದ ಪರಮಾತ್ಮ ಮಾತ್ರ ಒಬ್ಬನೇ ಮಾಸ್ಟರ್ಸ್. ಸೊ ಹಾಗಂತ ಯಾರು ಬೇಜಾರು ಮಾಡ್ಕೋಬೇಡಿ. ಆದ್ರೆ ನಾವು ಯಾವ ನಾಮದಲ್ಲಿ ಕರೆದ್ರೆ ಏನು, ಎಲ್ಲ ನಾಮಗಳು ಒಂದೇ ಭಗವಂತ. ಸೊ ಅವನಿಗೆ ಯಾವ ನಾಮಲ್ಲಿ ಕರೆದ್ರೂ ಏನು ಬೇಜಾರಿಲ್ಲ. ಸೊ ನಮ್ಮ ಪ್ರಾರ್ಥಿಸೋ ಬಗೆ ಮಾತ್ರ ಅಷ್ಟೇ ನಾವು ಚೇಂಜ್ ಮಾಡ್ಕೋಬೇಕು ಮಾಸ್ಟರ್ಸ್. ಅಂದ್ರೆ ನಮ್ಮ ದೂರದ ನೆಂಟ ಅಂತ ಅನ್ಕೋಬಾರ್ದು. ಭಗವಂತ ಯಾವಾಗ್ಲೂ ನಮ್ಮ ಹತ್ತಿರವಾದ ಭಗವಂತ, ಅವ್ನು ನಮ್ಮ ತಂದೆ ಆಗಿ ಭಗವಂತ, ಇವ್ನು ನಮ್ಮ ತಾಯಿ ಆಗಿ ಭಗವಂತ ಅಂತ ಹೇಳಿ ಅವನನ್ನ ಡೈಲಿ ನಾವು ಆರಾಧನೆ ಮಾಡ್ಬೇಕು. ಆತನೇ ಒಬ್ಬನೇ ಎಂದು ಹೇಳಿದ್ದೀರಿ ಪರಮಾತ್ಮ. ಅದಕ್ಕೆ ಯಾರಾದರೂ ಆಗಲಿ ದೇವರಿರುವನು ಒಬ್ಬನೇ ಎಂದು ಅರಿತರೆ, ಶ್ರದ್ಧೆಯಿಂದ ಸಾಧನೆ ಮಾಡಿದರೆ ಅವನನ್ನು ಪಡೆಯಲು ಸಂದೇಹವಿಲ್ಲವೆಂದು. ನೋಡಿ ಮಾಸ್ಟರ್ಸ್, ಯಾವ ರೂಪದಲ್ಲಿ ಕರೀರಿ, ಯಾವ ಹೆಸರಿನಲ್ಲಿ ಕರೀರಿ, ಏನೇ ಹೆಂಗೆ ಕರೆದ್ರು ಪರಮಾತ್ಮ ಮಾತ್ರ ಒಬ್ಬನೇ. ಸೊ ಅವನನ್ನ ನಾವು ಅರಿತರೆ, ಅಂದ್ರೆ ಅವನ ಬಗ್ಗೆ ನಾವು ತಿಳ್ಕೊಂಡು ಶ್ರದ್ಧೆಯಿಂದ ನಾವು ಸಾಧನೆ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಯಶಸ್ಸನ್ನ ಪಡಿಬಹುದು. ಇದಕ್ಕೆ ಸಂದೇಹವಿಲ್ಲ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು ಹೇಳಿಕೊಟ್ಟಿದ್ದಾರೆ ಮಾಸ್ಟರ್ಸ್. ಎಷ್ಟೋ ಸಾರಿ ಪ್ರಶ್ನೆಗಳು ಕಾಡುತ್ತಿದ್ದವು ತಂದೆ. ಕಾನನದ ದಾರಿಯಲ್ಲಿ ಸಿಲುಕಿದನೆಂಬ ಭಾವ ಆವರಿಸಿದಾಗಲೆಲ್ಲ ಬಯಕೇಶರನಾಗುತ್ತಿದ್ದೆ ತಂದೆ. ನೋಡಿ ಮಾಸ್ಟರ್ಸ್, ಯಾಕೆ ಎಲ್ಲರಿಗೂ ಕಾಡುವಂತ ಪ್ರಶ್ನೆಗಳು ಏನಂತ ಅಂದ್ರೆ, ಕಾನನದ ದಾರಿಯಲ್ಲಿ ಅಂದ್ರೆ ಈ ನೋಡಿ ಎಷ್ಟು ನಾವು ತೊಂದರೆಗಳಿಗೆ ಒಳಪಟ್ಟಿರ್ತೀವಿ, ಎಷ್ಟು ಆ ತೊಂದರೆಗಳಿಂದ ಹೊರಬರಲಾರ್ದೆ ತುಂಬಾ ನೋನ ಅನುಭವಿಸುತ್ತಿದ್ದೆ ಮಾಸ್ಟರ್ಸ್. ಅವಾಗ ನೋಡಿ, ಈ ಒಂದು ದಟ್ಟ ಅರಣ್ಯದಲ್ಲಿ ನಮ್ಮನ್ನ ಹೋಗಿ ಬಿಟ್ರೆ ಯಾವ ರೀತಿಯಲ್ಲಿ ನಮಗೆ ದಾರಿ ಕಾಣದೇ ಇರುವಾಗ ಆಗುತ್ತಲ್ಲ, ಆ ರೀತಿ ಇದ್ದಾಗ ನಾವು ಏನಾಗ್ಬೇಕು ಅಂದ್ರೆ ಯಾವಾಗ್ಲೂನು ಬೈಕೇಶ್ವರನಾಗ್ಬಾರ್ದು. ಯಾಕಂದ್ರೆ ಭಯ ನಮ್ಮನ್ನ ನುಂಗಿ ಬಿಡುತ್ತದೆ. ಅದಕ್ಕೆ ಯಾವಾಗ್ಲೂ ನಾವು ಭಗವಂತನ ಮೇಲೆ ಆಧಾರವಾಗಿರ್ಬೇಕು. ನಾವು ಅವನನ್ನ ಯಾವ ರೀತಿ ಜಪಿಸ್ಬೇಕು, ಯಾವ ರೀತಿ ಕರಿಬೇಕು, ಅವನನ್ನ ಧ್ಯಾನದಲ್ಲಿ ಯಾವ ರೀತಿ ನಾವು ಅವನ ದರ್ಶನ ಮಾಡ್ಬೇಕು ಅಂತೇಳಿ ಇವೆಲ್ಲ ನಾವನ್ನ ಅಂಶವನ್ನ ಅಳವಡಿಸ್ಕೊಂಡ್ರೆ, ನಮ್ಮನ್ನ ಕಾಡಂತ ದಟ್ಟ ಕಾಡು ಬಿಟ್ಟು ಬಂದ್ರು ಅಥವಾ ಯಾವುದೇ ದೂರ ಪ್ರಪಂಚ ಬಿಟ್ಟು ಬಂದ್ರು, ನಾವೆಲ್ಲಿದ್ರು ಸೇಫ್ ಆಗಿ ಕರ್ಕೊಂಡ್ ಬರುವಂತ ಜವಾಬ್ದಾರಿ ಆ ಭಗವಂತನಿರುತ್ತೆ ಮಾಸ್ಟರ್ಸ್. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಮಾಸ್ಟರ್ಸ್. ಭಾವ ಆ ಆ ಭಯ ಅಂದ ಹೊರಗ್ ಬರ್ಬೇಕು ಅಂತೇಳಿ. ಹೇಗೆಂದರೆ, ಸಮಚಿತ್ತದಿಂದ ನಿಮ್ಮ ಮಾತುಗಳನ್ನು ಆಲಿಸಲಿಲ್ಲ, ಈ ಕರ್ಣಗಳಲ್ಲಿ ಒಂದು ಬಾರಿಯೂ ನಿಮ್ಮ ಸ್ವರವನ್ನು ಕೇಳಲಿಲ್ಲ, ಈ ಕಣ್ಣಿನಲ್ಲಿ ಒಂದು ಸಾರಿಯೂ ನಿಮ್ಮ ಬಿಂಬ ನೋಡಲಿಲ್ಲ. ಯಾಕೆ ಈ ಭಾವ ಅಂದ್ರೆ ಆ ಭಯಕ್ಕೆ ನಾವು ಶರಣಾಗ್ತೀವಿ ಅಂತಂದ್ರೆ, ನಾವು ಭಗವಂತನನ್ನ ಸಮಚಿತ್ತದಿಂದ ಎಂದು ಅವ್ರ ಮಾತನ್ನ ನಾವು ಕೇಳುವುದಿಲ್ಲ ಅಲ್ವಾ. ಅಂದ್ರೆ ನೋಡ್ರಿ, ನಾವು ಎಲ್ಲದಕ್ಕೂ ಟೈಮ್ ಕೊಡ್ತೀವಿ, ಮುಂದೆ ಅರ್ಧ ತಾಸು 1 ತಾಸು ಎಲ್ಲದಕ್ಕೂ ಮೊಬೈಲ್ ಮುಂದೆ ಕೊಡ್ತೀವಿ, ಅದ್ರ ಮಾತುಗಳನ್ನ ಸ್ಪಷ್ಟವಾಗಿ ಕೇಳ್ತೀವಿ. ಆದ್ರೆ ಭಗವಂತನ ಮುಂದೆ ಕೂತ್ಕೊಂಡಾಗ ಆ ಭಗವಂತ ಏನೋ ಹೇಳೋದಿಕ್ ಹೊರಟಾಗ ನಾವು ಅವ್ನ ಮಾತುಗಳನ್ನ ಆಲಿಸುವುದಿಲ್ಲ. ಅಥವಾ ಹೂ ಪ್ರಸಾದ ಬೀಳೋದ್ ಮುಖಾಂತರ ಏನಾದ್ರೂ ನಮ್ಗೆ ಭಗವಂತ ಸಂದೇಶ ಕೊಡ್ತಿರ್ತಾನೋ, ಸೊ ಅವನನ್ನ ಒಂದ್ಸತಿನೂ ಅರಿಯೋದಕ್ ಹೋಗುದಿಲ್ಲ. ಕೈ ಎತ್ತಿ ಮುಗಿದು ನಮಸ್ಕಾರ ಮಾಡುವಷ್ಟು ಟೈಮ್ ನಮಗಿರೋದಿಲ್ಲ ಮಾಸ್ಟರ್ಸ್. ಸೊ ಅದಕ್ಕೆ ಸಮಚಿತ್ತದಿಂದ ಅವನ ಮಾತುಗಳನ್ನ ಯಾವತ್ತೂ ನಾವು ಕೇಳಕ್ ಹೋಗೋದಿಲ್ಲ. ಈ ಕರ್ಣಗಳಲ್ಲಿ ಒಂದು ಬಾರಿಯೂ ನಿಮ್ಮ ಸ್ವರವನ್ನು ಕೇಳಲಿಲ್ಲ. ನೋಡಿ ಮಾಸ್ಟರ್ಸ್, ಒಂದು ಸಾರಿಯೂ ಭಗವಂತ ಏನು ನಮಗೋಸ್ಕರ ಹೇಳ್ತಿರ್ತಾನೋ ಅದ್ ಕೇಳ್ಬೇಕು ಅಂದ್ರೆ ಈ ಕರ್ಣಗಳು, ಈ ಕಿವಿಗಳು ಒಂದ್ಸರಿನೂ ಆ ಭಗವಂತನ ಬಗ್ಗೆ ತೆರೆದುಕೊಳ್ಳೋದೇನೇ ಇಲ್ಲ ಮಾಸ್ಟರ್ಸ್. ಈ ಕಣ್ಣಿನಲ್ಲಿ ಒಂದು ಸಾರಿಯೂ ನಿಮ್ಮ ಬಿಂಬ ನೋಡಲಿಲ್ಲ. ನೋಡಿ ಮಾಸ್ಟರ್ಸ್, ನಾವು ಎಷ್ಟೋ ಬಿಂಬಗಳನ್ನ ನೋಡ್ಕೊಂಡಿರ್ತೀವಿ. ಯಾರಾದ್ರೂ ಹೋಗ್ತಾ ಇದ್ರೆ ಇವ್ರು ಚಂದ ಇದ್ದಾರೆ, ಇವ್ರು ಚಂದ ಇದ್ದಾನೆ, ಅಥವಾ ಈ ವಸ್ತು ತಂದಿದೆ, ಇದನ್ನೆಲ್ಲ ಚಂದಗಳನ್ನ ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಿವಿ. ಆದ್ರೆ ಒಂದ್ ಸಾರಿನೂ
ಈ ಕಣ್ಣನ್ನ ಆ ನಾನ್ ನೋಡೋದಕ್ಕಿಂತ ಹೆಚ್ಚಾಗಿ ನನ್ನ ಬಿಂಬ ನೋಡೋದಕ್ಕಿಂತ ಹೆಚ್ಚಾಗಿ ಆ ಬಿಂಬದಲ್ಲಿ ಆ ಭಗವಂತನನ್ನ ನಾನು ನೋಡ್ಬೇಕು ಅಂತ ಹೇಳಿ ಒಂದ್ಸಾತಿನೂ ಅನ್ಕೋದೇನೆ ಇಲ್ಲ ಮಾಸ್ಟರ್ಸ್. ಮನಸ್ಸಿನ ಪುಟದಲ್ಲಿ ನಿಮ್ಮ ಛಾಯೆ ಮೂಡಲಿಲ್ಲ. ನಾವು ಒಂದ್ಸತಿನೂ ಈ ಮನಸ್ಸಿನ ಈಗಾದ್ರೂ ವಿಚಾರ ಮಾಡಿ, ಇವತ್ತಾದ್ರೂ ನಾವು ಭಗವಂತನ ತೀಕ್ಷ್ಣವಾಗಿ ನೋಡಕ್ ಹೋಗ್ತೀವ, ಅಥವಾ ಅಗಾಧವಾಗಿ ಅವನನ್ನ ಅರ್ಥ ಮಾಡ್ಕೊಳಕ್ ಹೋಗ್ತೀವ, ಅಥವಾ ಈ ಮನಸ್ಸಿನ ಪುಟದಲ್ಲಿ ಅವನ ಬಿಂಬವನ್ನ ನಾವು ಚಿತ್ರ ಬಿಡಿಸೋದಕ್ ಹೋಗ್ತೀವ? ಇಲ್ಲ ಅಲ್ಲ. ಭಗವಂತನ ಅಂದ್ರೆ ಕೇವಲ ಒಂದು ವಸ್ತು. ನಮ್ಮ ಕಷ್ಟ ಕಾಲದಲ್ಲಿ ಇದ್ದಾಗ ಓಡೋಡಿ ಹೋಗೋದು, ಭಗವಂತ ತುಂಬಾ ತ್ರಾಸಿದೆ ಅಂತ ಹೇಳಿ ಅದೊಂದ್ ಮಾತ್ರ ಕೆಲಸ ಸಿನ್ಸಿಯರ್ ಆಗಿ ಮಾಡ್ತೀವಿ. ಅದ್ಬಿಟ್ರೆ ಬಾಕಿ ಟೈಮಲ್ಲಿ ಭಗವಂತ ಒಂಚೂರು ನಮ್ಗೆ ನೆನಪೇ ಆಗೋದಿಲ್ಲ ಅಲ್ವಾ ಮಾಸ್ಟರ್? ಸೊ ಅದಕ್ಕೆ ಎಷ್ಟು ಅದ್ಭುತವಾಗಿ ಹೇಳಿದಾರೆ ನೋಡ್ರಿ. ನಾವು ಅವ್ನ್ ಹೇಳೋ ಮಾತನ್ನ ಕೇಳೋದಕ್ ಆಗೋದಿಲ್ಲ, ಅಥವಾ ಸಮಚಿತ್ತದಿಂದ ಅವನನ್ನ ನೋಡೋದಕ್ ಆಗೋದಿಲ್ಲ. ಸೊ ಒಂದು ಬಾರಿಯೂ ಈ ನಮ್ಮ ಕಣ್ಣುಗಳಲ್ಲಿ ಅವನನ್ನ ಬಿಂಬವನ್ನ ಉಳಿಸ್ಕೊಳ್ಳೋದಕ್ಕೆ ನಮಗ್ ಆಗುದಿಲ್ಲ. ಸೊ ಕೈಗಳು ಕೂಡ ನಿಮ್ಮ ಸ್ಪರ್ಶವನ್ನು ಗುರ್ತಿಸೋಕ್ ಆಗುದಿಲ್ಲ ಅಲ್ವಾ? ಅವನನ್ನ ಯಾರಾದ್ರೂ ಪ್ರತಿರೂಪದಲ್ಲಿ ಬಂದ್ರೆ ನಾವು ಅವನ್ನ ಗುರ್ತನು ಹಿಡಿಯೋಕ್ಕಾಗೋದಿಲ್ಲ ಮಾಸ್ಟರ್ಸ್. ಎಲ್ಲವನ್ನು ಕೊಟ್ಟ ಭಗವಂತ ನನಗೆ ನಿಮ್ಮದೇ ಪ್ರತಿರೂಪದ ಭಗವಂತನನ್ನು ನೋಡಿ ಮಾಸ್ಟರ್ಸ್. ನಮ್ಮ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ಖರೆ ಈ ಪಂಚೇಂದ್ರಿಯಗಳಲ್ಲಿ ಅವನನ್ನ ಗುರ್ತೆ ಹಿಡಿಯೋದಕ್ಕಾಗ್ಲಿಲ್ಲ, ಅವನ ಧ್ವನಿ ಕೇಳೋದಕ್ಕಾಗೋದಿಲ್ಲ. ನಿಮ್ಮ ಕೃಪೆಗಾಗಿ ಏನು ಮಾಡಬೇಕು ಇಷ್ಟೆಲ್ಲಾ ಭಗವಂತ ನಮಗೆ ಹೇಳಿಕೊಟ್ರು, ಮತ್ತೆ ಅವನ ಕೃಪೆಗಾಗಿ ನಾವು ಏನು ಮಾಡೋದಕ್ಕೆ ಆಗುದಿಲ್ಲ ಅಲ್ಲ ಮಾಸ್ಟರ್ಸ್? ಎಲ್ಲವನ್ನು ನೀಡಿ ಎಲ್ಲಿಯೂ ಕಾಣದಂತೆ ನೀವು ಮಾಯಾ ಲೋಕಕ್ಕೆ ನನ್ನ ನೇರಿಸಿದ್ದೀರಿ. ಒಮ್ಮೊಮ್ಮೆ ಬೇಜಾರಾಗ್ತೈತಿ. ಎಲ್ಲ ಕೊಟ್ಟಿರಿ, ಯಾರಿಗೂ ಸಿಗದಂತ ಕಣ್ಣು, ಮೂಗು, ಕಿವಿ, ಬಾಯಿ ಎಲ್ಲ ನನಗ್ ಕೊಟ್ಟಿದ್ದೀರಿ ಭಗವಂತ. ಯಾಕೆ ಈ ಈ ಈ ಪಂಚೇಂದ್ರಿಯಗಳಲ್ಲಿ ನಿಮ್ಮನ್ನ ಅರಿಯದಂತ ಯಾಕೆ ನೀವು ನನ್ನನ್ನು ಹಾಕಿರಿ ಪಂಚೇಂದ್ರಿಯಗಳಲ್ಲಿ? ನಿಮ್ಮನ್ನ ತಿಳಿಕೊಳ್ಳಾರ್ದೆ ನಾನು ಹೋದೆ, ನಿಮ್ಮ ಬಗ್ಗೆ ಏನು ಅರಿಯಲಾರ್ದೆ ನಾನು ಹೋದೆ ಭಗವಂತ. ಸೊ ನೋಡಿ, ನಾವು ಭಗವಂತನ ಎಷ್ಟು ಸಮೀಪದಿಂದ ಭಗವಂತ ಇದನ್ನು ನಮ್ಮ ಕಣ್ಣಿಗೆ, ನಮ್ಮ ಕಿವಿಗಳಿಗೆ ಅವನ ಸ್ಪರ್ಶ ಗುರ್ತ ಹಿಡಿಯೋಕ್ ಆಗೋದಿಲ್ಲ ಅಂದ್ರೆ ನಾವು ಎಷ್ಟು ಮೂಢರಾಗಿ ಹೋಗಿದ್ದೇವೆ ಅಂತ ಹೇಳಿ ಮಾಸ್ಟರ್ಸ್. ಅದಕ್ಕೆ ಎಲ್ಲಾ ಕೊಟ್ಟು ಭಗವಂತ ಭಗವಂತ ನಾವು ಗುರ್ತ ಹಿಡಿಲಿಲ್ಲ ಅಂದ್ರೆ ಅದಕ್ಕೆ ಅವ್ ಮಾಯಾಲೋಕಕ್ಕೆ ನಮ್ಮನ್ನ ಬಿಟ್ಟು ಹೋಗ್ತಾನ ಅಂತ ಹೇಳಿ ಮಾಸ್ಟರ್ಸ್. ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟ ಈ ತಾಯಿ ಮಗನ ಪ್ರೀತಿಯನ್ನು ನಾನು ಖಂಡಿತವಾಗಿಯೂ ಎಲ್ಲರ ಹೃದಯವನ್ನು ತಲುಪಿಸುವ ಕಾರ್ಯ ನಡೆಸುತ್ತೇನೆ ಪರಮಾತ್ಮ. ನಿಮಗ ಗೊತ್ತಿದ್ದ ಹಾಗೆ ರಾಮಕೃಷ್ಣ ಪರಮಹಂಸರು ಅವರು ಸಾಕ್ಷಾತ್ ಆ ಕಾಳಿಕಾ ಮಾತೆ ತಾಯಿಗೆ ಅವರು ಊಟ ಮಾಡಿಸ್ತಿದ್ರು. ಆ ಅಮ್ಮನ ತೊಡಿಲಲ್ಲಿ ಅವರು ಮಲಗ್ತಾ ಇದ್ರು ಮಾಸ್ಟರ್ಸ್. ಆ ಅದ್ಭುತ ದೃಶ್ಯನ ನೋಡ್ಬೇಕು, ಮೈಯೆಲ್ಲ ರೋಮಾಂಚನ ಆಗ್ತೈತಿ. ಸಾಕ್ಷಾತ್ ಕಾಳಿಕಾ ಮಾತೆ ತೊಡೆ ಮೇಲೆ ರಾಮಕೃಷ್ಣ ಪರಮಹಂಸರು ಮಲ್ಕೊಂಡು ಆ ಆನಂದವನ್ನ ಸವಿಯುವುದಿದೆ ಇಲ್ಲ ನೋಡಿ. ಯಾವ ವ್ಯಕ್ತಿಗೆ ಇದೆಲ್ಲ ಪಾಸಿಬಲ್ ಆಗ್ತೈತಿ? ನಾನ್ ಕಂಡ ಮಹಾನ್ ಯೋಗಿ ಸಂತರಲ್ಲಿ ಇವರು ಗ್ರೇಟ್ ಅಂತ ಮನ್ಸಿಗೆ ಫೀಲ್ ಆಗ್ತೈತಿ ಮಾಸ್ಟರ್ಸ್. ಆ ಆನಂದವನ್ನು ಅವರು ಪಡೆದಿದ್ದಾರೆ. ಸಾಕ್ಷಾತ್ ಆ ಕಾಳಿಕಾ ಮಾತೆಯ ಪ್ರೀತಿಯನ್ನು ಅವರು ಊಟ ಮಾಡಿದ್ದಾರೆ. ಇಂಥ ಮಹಾನ್ ವ್ಯಕ್ತಿನ ನಾನು ಒಮ್ಮೆನೂ ಅವ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಲಿಲ್ಲ, ಒಮ್ಮೆನೂ ಅವ್ರ ಬಗ್ಗೆ ಕೇಳಿಲ್ಲ. ಇವಾಗೆಲ್ಲ ಬೇಜಾರಾಗ್ತೈತಿ, ಇಷ್ಟೊಂದು ಯಾಕ ಮೂಢಳಾಗಿ ಹೋಗ್ಬಿಟ್ಟಿದ್ದೆ ನಾನು, ಯಾಕೆ ಅವ್ರ ಬಗ್ಗೆ ಅರಿಲಾರ್ದೆ ಹೋದೆ ಅಂತೇಳಿ. ಅದಕ್ಕೆ ಶಬ್ದ ಮಾಡ್ತೀನಿ ಮಾಸ್ಟರ್ಸ್. ಯಾವ ರೀತಿ ಅಂದ್ರೆ ಈ ತಾಯಿ ಮಗನ ಸಂಬಂಧ ಯಾವ ರೀತಿ ಇತ್ತು ಅದನ್ನ ನಾನು ಖಂಡಿತವಾಗ್ಲೂ ಎಲ್ಲರ ಹೃದಯವನ್ನು ತಲುಪಿಸುವ ಕಾರ್ಯ ಮಾಡ್ತೀನಿ ಈ ಸತ್ಸಂಗ ಮುಖಾಂತರ. ಈ ರೀತಿ ಕೊಟ್ಟು ಯಾವ ರೀತಿ ನನ್ನ ರಾಮಕೃಷ್ಣ ಪರಮಹಂಸರು ಇದ್ರು, ಯಾವ ರೀತಿ ಸಾಕ್ಷಾತ್ ಕಾಳಿಕಾ ಮಾತೆಯವ್ರನ್ನ ಅವರು ಅಂದ್ರೆ ದರ್ಶನ ಪಡೆದ್ರು ಅಂತ ಹೇಳಿ ಅದಕ್ಕೆ ಈ ಕಾರ್ಯನ ಎಲ್ಲರ ಹೃದಯವನ್ನು ತಲುಪಿಸುವ ಕಾರ್ಯ ನಾನು ಮಾಡ್ತೀನಿ ಅಂತ ಶಬ್ದ ತಗೊಂಡಿದ್ದೀನಿ ಮಾಸ್ಟರ್ಸ್. ಎಲ್ಲರ ಹೃದಯದಲ್ಲಿ ಭಗವಂತನ ಇರುವಿಕೆ ಕುರು ತೋರಿಸುವ ಮೂಲಕ ನಿಮ್ಮ ದಾರಿಯನ್ನು ಆರಿಸಿಕೊಂಡು ಮುನ್ನುಗ್ಗುತ್ತೇನೆ ತಂದೆ. ಹಾಗೆ ನಾನು ನನ್ನ ಹೃದಯದಲ್ಲಿ ಕಂಡ್ಕೊಂಡಂತ ನನ್ನ ರಾಮಕೃಷ್ಣ ಪರಮಹಂಸರನ್ನ ನಾನು ಖಂಡಿತವಾಗ್ಲು ನಿಮ್ಮ ಹೃದಯದಲ್ಲೂ ನಿಮ್ಮ ಭಗವಂತನನ್ನ ನೋಡುವ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ರಾಮಕೃಷ್ಣರ ದಾರಿಯನ್ನೇ ನಾನು ಆರಿಸಿಕೊಂಡಿದ್ದೀನಿ ಮಾಸ್ಟರ್ಸ್. ಸಹಿಸಲಾಗದ ಬದುಕಿನ ಜೀವನದಲ್ಲಿ ಸಹಿಸುವ ತಾಳ್ಮೆಯನ್ನು ನೀಡಿ ನೋಡಿ ಮಾಸ್ಟರ್ಸ್. ಎಷ್ಟೋ ಸರಿ ಪೇಷನ್ಸ್ನೇ ಕಳ್ಕೊಂಡಿರ್ತೀವಿ, ಒಂದು ಮಾತಾಡಿದ್ರೆ ಮತ್ತೊಮ್ಮೆ ಮಾತಾಡಕ್ ಆಗಂಗಿಲ್ಲ, ಯಾಕಂದ್ರೆ ಅಷ್ಟೊಂದು ಸಿಟ್ಟು. ಈ ಜೀವನಾನೇ ಹೀಗೆ, ಯಾಕಂದ್ರೆ ತುಂಬಾ ಆತುರ, ತಾಳ್ಮೆ ಇಲ್ಲದ್ದು, ಸಹನೆ ಇಲ್ಲದ್ದು. ಸೊ ಈ ಬದುಕಿನಲ್ಲಿ ಎಷ್ಟೋ ಮಂದಿಗೆ ಏನಾಗಿದೆ, ಅಥವಾ ನಾನೊಬ್ಳು ಏನಾಗಿದ್ದೀವಿ ಮಾಸ್ಟರ್ಸ್ ಅಂದ್ರೆ ತಾಳ್ಮೆನೆ ಕಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಸಹಿಸಲಾಗದ ಬದುಕಿನ ಜೀವನದಲ್ಲಿ ಸಹಿಸುವ ತಾಳ್ಮೆಯನ್ನು ನೀಡಿ ಸಹನೆಯ ಮಹತ್ವದ ಘಟ್ಟವನ್ನು ಕರ್ಣಿಸಿದ್ದೀರಿ.
ಈಗ ಧ್ಯಾನಕ್ಕೆ ಬಂದ್ ಕೂಡ್ಲೆ ನನ್ಗೆಲ್ಲನವ್ರು ಕಲ್ಸಿದಾರೆ ಮಾಸ್ಟರ್ಸ್. ಯಾವ ರೀತಿ ನೀನು ಸಹನೆನ ತಗೋಬೇಕು, ಯಾವ ರೀತಿ ತಾಳ್ಮೆನ ತಗೋಬೇಕು. ಒಂದ್ ಮಾತು ಅಂದ್ರೆ 10 ಸಾರಿ ಹೇಳ್ತಿದ್ದೆ, ಅದನ್ನ ನೆನ್ಪ್ ಮಾಡ್ಕೊಂಡು ಅಂತ ಆ ಜೀವನ ಇದ್ದದ್ದು ನನಗೆ. ನೋಡಿ ಮಾಸ್ಟರ್ಸ್, ಒಂದು ಮಾತು ಹೇಳಿದ್ರು ಸಹಿಸೋಕ್ ಆಗ್ತಿರ್ಲಿಲ್ಲ, ಸಿಟ್ಟು ಬರ್ತಿತ್ತು. ಸೊ ಹಾಗಾಗಿ ನನ್ನ ಬದುಕಿನ ಪುಟವನ್ನೇ ಅವರು ಚೇಂಜ್ ಮಾಡ್ಬಿಟ್ರು ಮಾಸ್ಟರ್ಸ್. ಅದಕ್ಕೆ ಸಹಿಸಲಾಗದ ಬದುಕಿನ ಜೀವನದಲ್ಲಿ ಸಹಿಸುವ ತಾಳ್ಮೆಯನ್ನು ನೀಡಿ. ನನಗ್ ನೀಡಿದಂತ ತಾಳ್ಮೆನ ನೀವು ಪ್ರತಿಯೊಬ್ರು ನಿಮಗೆ ಭಗವಂತ ನೀಡ್ತಾನೆ ಮಾಸ್ಟರ್ಸ್. ಸಹನೆ ಮಹತ್ವದ ಘಟ್ಟವನ್ನು ಕರ್ಣಿಸಿದ್ದೀರಿ. ನುರಿದ ಸಾವಿರಾರು ಆಲೋಚನೆಗಳನ್ನು ನಶ್ವರಗೊಳಿಸಿ ಪರಿಶುದ್ಧತ್ವದ ಅಮೃತದಂತೆ ಆ ದಿವ್ಯ ಧ್ಯಾನದ ಕಿರುಪರಿಚಯದಿಂದ. ನೋಡಿ ಮಾಸ್ಟರ್ಸ್, ಒಂದು ನಿಮಿಷಕ್ಕೆ 60 ಹೊಸ ಥಾಟ್ಸ್ ಬರ್ತಿದ್ವು ಅಂತ ಮಾಸ್ಟರ್ಸ್, ಪ್ರತಿಯೊಬ್ಬ ಮನುಷ್ಯನಿಗೂ. ಹಾಗೆ ನನ್ನ ಜೀವನ ಕೂಡ ಹಾಗೆ ಇತ್ತು. ಒಂದು ನಿಮಿಷದಲ್ಲಿ ಎಷ್ಟೆಲ್ಲ ಆಲೋಚನೆ ಬರ್ತಿದ್ವು. ಖರೆ ಇವಾಗ ಧ್ಯಾನಕ್ ಬಂದ ಕೂಡ್ಲೆ ನನ್ನ ಗುರುಗಳ ಮುಖಾಂತರ ಅವನ್ನೆಲ್ಲಾನು ನಶ್ವರಗೊಳಿಸಿದ್ರು. ಒಂದು ಥಾಟ್ಸ್ ಮನಸ್ಸಲ್ಲಿ ಬರ್ದರ ಹಾಗೆ ಆ ಮನಸ್ಸನ್ನ ಅಷ್ಟೊಂದು ಕಟುವಾಗಿ ನೀನ್ ದಂಡಿಸ್ಬೇಕು ಅಂತ ಹೇಳ್ಕೊಟ್ರು ಮಾಸ್ಟರ್ಸ್. ಸೊ ಹಾಗಾಗಿ ಅವನ್ನೆಲ್ಲವೂ ನಾನು ನಶ್ವರಗೊಳಿಸಿದೆ ಮಾಸ್ಟರ್ಸ್. ಅವಾಗ ನನಗೆ ಯಾವ ರೀತಿ ಆಯ್ತು ಅಂದ್ರೆ, ಪರಿಶುದ್ಧತ್ವದ ಅಮೃತದಂತೆ ಆ ದಿವ್ಯ ಧ್ಯಾನದ ಕಿರು ಪರಿಚಯದಿಂದ. ಒಂದ್ಸತಿ ಬರೀ ಯೂಟ್ಯೂಬ್ ನೋಡ್ತಾ ಕೂತಾಗ ಧ್ಯಾನದಲ್ಲಿ ಅಮೃತವನ್ನು, ಆಂಜನೇಯ ಸ್ವಾಮಿ ಅಮೃತವನ್ನು ಕುಡಿಸಿದರು ಅಂತೆ. ಅದೊಂದೇ ಒಂದು ಟಾಪಿಕ್ ನಿಂದ ನನ್ನ ಇಡೀ ಲೈಫೇ ಚೇಂಜ್ ಆಯ್ತು ಮಾಸ್ಟರ್ಸ್. ಏನಿದೆ ಈ ಧ್ಯಾನದಲ್ಲಿ, ಸಾಕ್ಷಾತ್ ಭಗವಂತ ಬಂದು ಅಮೃತ ಕುಡಿಸ್ತಾನೆ ಅಂದ್ರೆ ಹೌ ಇಸ್ ಪಾಸಿಬಲ್ ಅಂತ ಅದೊಂದು ಥಾಟ್ಸ್ ಇಂದ ಈ ರೀತಿ ಲೈಫೇ ಚೇಂಜ್ ಆಗಿ ಹೋಯ್ತು ಮಾಸ್ಟರ್ಸ್. ಸೊ ಆ ಆ ದಿವ್ಯ ಕಿರು ಪರಿಚಯ ಧ್ಯಾನದ ಮುಖಾಂತರ ಇದೆಲ್ಲವನ್ನು ಜಯಿಸುವ ಶಕ್ತಿ ನೀಡಿದ್ದೀರಿ. ದಿನಗಳಲ್ಲಿ ಗಂಟೆಗಳ ಅರಿವೇ ಇಲ್ಲದೆ ನಶ್ವರಕ್ಕೆ ಜಾರಿ ಸೂಕ್ತ ಮನಸ್ಸಿನ ಏಕಾಂತದೊಂದಿಗೆ ಒಡಗೂಡಿಸಿದ್ದೀರಿ. ನೋಡಿ ಮಾಸ್ಟರ್ಸ್, ದಿನಗಳಲ್ಲಿ ಇವಾಗ ಗಂಟೆಗಳ ಅರಿವೇ ಬರೋದಿಲ್ಲ ಮಾಸ್ಟರ್ಸ್. ಒಮ್ಮೆ ಧ್ಯಾನಕ್ಕೆ ಕುತ್ಕೊಂಡ್ವಿ ಅಂದ್ರೆ 2 ತಾಸು, 3 ತಾಸು, 4 ತಾಸು ಕಂಟಿನ್ಯೂಸ್ ಆಗಿ ಕಣ್ಣು ಓಪನ್ ಮಾಡೋದಕ್ಕೆ ಎಷ್ಟು ಓಪನ್ ಮಾಡ್ತಿರೋ ತೆಗಿಯೋಕ್ಕಾಗೋದಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ಆ ರೀತಿ ನನ್ನನ್ನ ದಂಡಿಸಿ ಒಂದು ಅದ್ ಹೇಳಿದ ಹಾಗೆ ಶಿಲೆಯನ್ನ ಕೆತ್ತಿ ಹೇಗೆ ಒಂದು ರೂಪ ಮಾಡ್ತಾರಲ್ಲ, ಹಾಗೆ ಪ್ರತಿಯೊಬ್ಬ ಧ್ಯಾನಿಯ ಬಾಳಿನಲ್ಲೂ ಗುರುವಿನ ಅನುಗ್ರಹ ಎಲ್ಲರಿಗೂ ಇರ್ತಿದೆ ಮಾಸ್ಟರ್ಸ್. ಸೊ ಅವ್ರು ನಮಗ್ ಯಾಕೆ ಬರ್ತಾರೆ ಅಂದ್ರೆ, ನಮ್ಮನ್ನ ತಿರ್ಸೋಕೆ, ನಮ್ಮನ್ನ ಒಂದು ಕಲ್ಲು ರೂಪದಾಗಿದ್ದ ಮನುಷ್ಯನನ್ನ ಒಂದು ಶಿಲೆಯಾಗಿ ಮಾಡೋದಕ್ಕೆ. ನೀವೇ ನೋಡಿ ಮಾಸ್ಟರ್ಸ್, ಈಗ ಒಂದು ನಾವು ಶಿಲೆಗೆ ಎಷ್ಟು ಮಹತ್ವ ಕೊಡ್ತೀವಿ ಅಂದ್ರೆ, ಈಗ ಸಾದಾ ಕಲ್ಲುಗಳಿದ್ವು ಅಂದ್ರೆ ಅವನನ್ನ ಮೆಟ್ಲ್ ತರ ತುಳಿದು ಹೋಗ್ತೀವಿ. ಆದ್ರೆ ಗರ್ಭಗುಡಿಯೊಳಗ್ ಶಿಲೆ ಇತ್ತಂದ್ರೆ ನಾವು ನಮ್ಮ 2 ಕೈಗಳ ಮುಖಾಂತರ ಆ ಶಿಲೆಗೆ ನಾವು ನಮಸ್ಕಾರ ಮಾಡ್ತೀವಿ. ಯಾಕೆ ಅಂದ್ರೆ ಆ ಅದು ಸಾಮಾನ್ಯ ಶಿಲೆ ಇರೋದಿಲ್ಲ ಮಾಸ್ಟರ್ಸ್, ಆ ಪೆಟ್ಟು ತಿಂದಿರ್ತದೆ ಮಾಸ್ಟರ್ಸ್. ಆ ಕಲ್ಲಿನಿಂದ ಆ ಶಿಲೆ, ಆ ಸುತ್ತಿಗೆಯಿಂದ ಆ ಶಿಲೆ ಪೆಟ್ಟು ತಿನ್ಬೇಕಾದ್ರೆ ಅದಕ್ಕೆ ಎಷ್ಟು ನೋವಾಗಿರುತ್ತೆ ಅಲ್ವಾ. ಸೊ ಧ್ಯಾನಿಗಳಾದವರು ಹಾಗೆ, ನಮಗೆ ಧ್ಯಾನದಲ್ಲಿ ಎಷ್ಟೇ ಪೆಟ್ಟು ಬೀರ್ಲಿ, ಎಷ್ಟೇ ಏಟು ಬೀಳ್ಲಿ, ಎಷ್ಟೇ ಕಷ್ಟಗಳು ಬರ್ಲಿ, ಅದನ್ನ ದಾಟಿ ಹೋಗ್ಬೇಕು. ಅಂದಾಗ್ಲಿ ನಾವೆಲ್ಲರೂ ಒಂದು ಶಿಲೆಯಾಗಿ ನಿಲ್ಲೋದಕ್ಕೆ ಸಾಧ್ಯ ಮಾಸ್ಟರ್ಸ್. ಹಾಗೆ ಶಿಲೆಯಾಗಿ ನಿಂತರೆ ಮಾತ್ರ ನಮ್ಮನ್ನ ಒಂದು ವಿಶೇಷವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಕನಕದಾಸರು ಹೇಳೋ ಹಾಗೆ ಆ ದಾಸನಾಗು ವಿಶೇಷನಾಗು. ನೋಡಿ ಮಾಸ್ಟರ್ಸ್, ಒಮ್ಮೆ ನಾವು ದಾಸರಾದ್ರೆ ಸಾಕು ಭಗವಂತನಿಗೆ, ಭಗವಂತ ವಿಶೇಷವಾಗುವವರೆಗೂ ಬಿಡೋದಿಲ್ಲ. ಈ ಇದಕ್ಕೆ ಹೇಳ್ಬೇಕು ಅಂದ್ರೆ ಎಕ್ಸಾಂಪಲ್ ನಾನೇ. ಎಲ್ಲೋ ಇದ್ದ ಅವಳನ್ನ ಈ ರೀತಿ ಕರ್ಕೊಂಬಂದು ಈ ಮಟ್ಟಿನ ನಿಲ್ಲೋದಕ್ಕೆ ಕಾರಣನೇ ರಾಮಕೃಷ್ಣ ಪರಮಹಂಸರು. ಅದಕ್ಕೆ ಮಾಸ್ಟರ್ಸ್, ಪ್ರತಿಯೊಬ್ರು ಈ ಅವಕಾಶನ ಎಲ್ಲರೂ ನೀವು ಸದುಪಯೋಗ ಪಡಿಸ್ಕೋಬೇಕು. ಈ ರಾಮಕೃಷ್ಣ ಪರಮಹಂಸರು ಹೇಳಿದಂತ ಪ್ರತಿಯೊಂದು ಮಾತನ್ನ ನಾವೆಲ್ಲರೂ ಚಾಚು ತಪ್ಪದೆ ನಡೆದ್ರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಊಹಿಸಲಾಗದೆ ಅಂತ ನಾವು ಎಲ್ಲ ಘಟನೆಗಳನ್ನ ನೋಡಬಹುದು ಮಾಸ್ಟರ್ಸ್. ನಮ್ಗೆ ತುಂಬಾ ಅಚ್ಚರಿಗಳಾಗ್ತವೆ ಮಾಸ್ಟರ್ಸ್. ದಿನಗಳ ಗಂಟೆಗಳ ಅರಿವೇ ಇಲ್ಲದೆ ಇದೆಲ್ಲದೆ ನಿಶ್ಶಬ್ದಕ್ಕೆ ಜಾರಿ ಸೂಕ್ತ ಮನಸ್ಸಿನ ಏಕಾಂತದೊಂದಿಗೆ ಪಡುಗೂಡಿಸಿದ್ದೀರಿ. ನೋಡಿ ಮಾಸ್ಟರ್ಸ್, ಅಲ್ಲಿ ಸೂಕ್ತ ಮನಸ್ಸಿನೊಳಗೆ ನಾವು ಒಮ್ಮೆ ಎಂಟ್ರಿ ಆದಾಗ ಅಲ್ಲಿ ಏಕಾಂತ ನಿಶ್ಶಬ್ದತೆ ಆವರಿಸಿದೆ ಮಾಸ್ಟರ್ಸ್. ಒಂದು ಥಾಟು ನಮಗೆ ಬರೋದಿಲ್ಲ ಧ್ಯಾನಕ್ಕೆ ಕೂತಾಗ. ಇಡೀ ಬ್ರಹ್ಮಾಂಡದ ಕಾಂತಿ ನಮ್ಮ ಮೇಲೆ, ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಶರೀರವೆಲ್ಲ ಆವರಿಸಿದಾಗ ನಾಡಿಗಳೆಲ್ಲ ರೋಮಾಂಚನ ಆಗ್ತವೆ ಮಾಸ್ಟರ್ಸ್. ಆ ಅದ್ಭುತ ಶಕ್ತಿ ನಾವೆಲ್ಲರೂ ಸವಿಬೇಕು ಮಾಸ್ಟರ್ಸ್. ನೋಡಿ, ತಿಳಿಯಲಾರದೆ ಬರೆದುಕೊಂಡ ಹಣೆಬರಹವನ್ನೇ ಬದಲಾಯಿಸಿ ತಿದ್ದಿ. ನೋಡಿ ಮಾಸ್ಟರ್ಸ್,
ಎಲ್ರು ಹೇಳ್ತಾರೆ ಬೈ ಬರ್ತ್ ಹುಟ್ಟಿದಾಗ ಅದು ಶೆಟ್ಟಿವ ತಾಯಿ ಹಣೆ ಬರವನ್ನ ಬರಿತಾಳು ಈ ರೀತಿ ಇರ್ತೈತಿ ಅಂತ ಹೇಳಿ ನೋಡಿ ಮಾಸ್ಟರ್ಸ್. ಅವಾಗ ತಿಳಿಲಾರ್ದೆ ಬರ್ಸ್ಕೊಂಡಿರ್ತೀವಿ, ಆದ್ರೆ ಧ್ಯಾನಕ್ ಬಂದ್ಮೇಲೆ ಹಾಗಾಗಿರಂಗಿಲ್ಲ. ಧ್ಯಾನಕ್ ಬಂದ್ಮೇಲೆ ಸ್ವತಃ ನಾವೇ ನಮ್ಮ ಹಣೆ ಬರವನ್ನ ಬರ್ಕೋತೀವಿ ಅಂತ ನೋಡಿ ಮಾಸ್ಟರ್ಸ್. ಎಷ್ಟು ಅದ್ಭುತವಾದ ಮಾತು. ತಿಳಿಯಲಾರದೆ ಬರೆಸಿಕೊಂಡ ಹಣೆ ಬರವನ್ನೇ ಬದಲಿಸಿ ತಿದ್ದಿ ಧ್ಯಾನವೆಂಬ ಸುವರ್ಣಾಕ್ಷರದಿಂದ ಕೆತ್ತಿದ್ದೀರಿ ನೋಡಿ ಮಾಸ್ಟರ್. ಪ್ರತಿಯೊಬ್ಬ ಧ್ಯಾನಿಗೆ ಕೂಡ ಇದು ಅನ್ವಯ ಆಗ್ತಿದೆ ಮಾಸ್ಟರ್ಸ್. ಇನ್ಮೇಲೆ ಹಣೆ ಬರ ಅಂತ ಯಾರು ಇಟ್ಕೊಂಡ್ ಕುಂಡ್ರಕ್ ಹೋಗ್ಬೇಡ್ರಿ. ನೋಡಿ ಧ್ಯಾನಕ್ ಬಂದ್ಮೇಲೆ ಮುಗಿತು, ನಿಮ್ಮ ಹಣೆ ಬರವನ್ನ ನೀವೇ ಬರ್ಕೊಂಡಂಗಾಗ್ಲಿ, ಅದು ಬರ್ಕೊಂಡಂಗಲ್ಲ ಕೆತ್ತಿದಾಗ ಹಾಗೆ ಮಾಸ್ಟರ್ಸ್. ಪರಮಾತ್ಮ ಸಮಯದೊಂದಿಗೆ ಜಾರಿ ಕಾಲಹಗರಣ ಮಾಡುವ ಕೆಟ್ಟ ದುರಭ್ಯಾಸದಿಂದ ಸಂಸ್ಕೃತ ಎಂಬ ಅಕ್ಷರ ಧ್ಯಾನ ನೀಡಿ ಪಾಂಡಿತ್ಯವನ್ನು ಕರುಣಿಸಿದ್ದೀರಿ ನೋಡಿ. ಎಷ್ಟು ಅದ್ಭುತವಾದ ಮಾತು. ಧ್ಯಾನಕ್ಕೆ ಬಂದ್ ಕೂಲೆ ಮಾಸ್ಟರ್ಸ್ ನಾವು ಪರಮಾತ್ಮನಿಗೆ ಅಂದ್ರೆ ನೋಡಿ ಪರಮಾತ್ಮ ಕೊಟ್ಟಂತ ಸಮಯದೊಂದಿಗೆ ನಾವು ಬರೇ ವೇಸ್ಟ್ ಮಾಡಿ ಕಾಲ ಹಗರಣ ಮಾಡಿ ನಾವು ಕೆಟ್ಟ ದುರಭ್ಯಾಸಗಳಿಗೆ ಬಲಿಯಾಗಿ ಅದೇ ಮೊಬೈಲ್ ಟಿವಿ ಇಂತ ಬೇರೆ ಜೊತೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಗೆ ಈ ಧ್ಯಾನದಿಂದ ಎಂತ ಅದ್ಭುತ ಅಂದ್ರೆ ಸಂಸ್ಕೃತ ಎಂಬ ಅಕ್ಷರದನ್ನ ಪಾಂಡಿತ ನಮಗ್ ಕಲಿಸ್ತಾರ ಅಂತ ಹೇಳಿ ಮಾಸ್ಟರ್ಸ್. ನಾನು ಸುಮಾರು ಸರಿ ನಾನು ಸಂಸ್ಕೃತ ಪಾಂಡಿತ್ಯ ಕಲಿಯಕ್ಕೆ ಧ್ಯಾನದಲ್ಲಿ ಹೋಗ್ತಿದ್ದೀನಿ ಮಾಸ್ಟರ್ಸ್. ವೀರಬ್ರಹ್ಮೇಂದ್ರ ವೀರಬ್ರಹ್ಮ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನನಗೂ ಕೂಡ ಸಂಸ್ಕೃತ ಅಭ್ಯಾಸನ ಹೇಳ್ಕೊಡ್ತಿದ್ದಾರೆ ಮಾಸ್ಟರ್ಸ್. ಅಲ್ಲಿ ಹೋಗ್ತೀನಿ ಅವ್ರು ಯಾವಾಗ ಕರೀತಾರಲ್ಲ ಅವಾಗ ಹೋಗ್ತೀನಿ ಮಾಸ್ಟರ್ಸ್. ಸೊ ಸಾಕಾರನು ನಿರಾಕಾರನು, ಮಂತ್ರವು ತಂತ್ರವು, ರೂಪವು ಸ್ವರೂಪವು, ಧರ್ಮವು ಕರ್ತೃನು, ನಶ್ವರನು, ನಿರಾಶ್ರಿತನು, ಕಲ್ಮಶನು, ಧ್ಯಾನಿಯು, ಯೋಗಿಯು, ಆದಿಯು, ಅಂತ್ಯನು, ಜನನವು, ಮರಣವು, ಅಳುವುದು, ನಗುವುದು, ವಿಧ ವಿಧವಾಗಿ ಪರಿತಪಿಸುವ ವಿವಿಧಾಕಾರನಾದ ನೀನು ನಿಶ್ಚಿಂತನಾಗಿ ಸಲುವಾಗ ನೋಡಿ ಮಾಸ್ಟರ್ಸ್. ಅವನನ್ನ ಯಾವ ರೀತಿಯಲ್ಲೇ ನೀವು ಕರೀರಿ, ಯಾವ ರೀತಿಯಲ್ಲೇ ನೀವು ಹೊಗಳ್ರಿ, ಭಗವಂತ ಯಾವಾಗ್ಲೂ ನಮಗೋಸ್ಕರ ತನ್ನ ಹೃದಯದ ಭಾಗನ ತಕೊಂಡಿರ್ತಾನೆ ಮಾಸ್ಟರ್ಸ್. ಸೊ ಅದಕ್ಕೆ ಅವನ ಯಾವ ರೀತಿಯಲ್ಲೇ ಇರುವಲು, ಸೊ ಅವನನ್ನ ಬಿಡೋ ಬಗ್ಗೆ ಮಾತ್ರ ಇದೊಂದೇ ಮಾಸ್ಟರ್ಸ್. ಸೊ ಅಂದ್ರೆ ನೋಡಿ ಜನನಲ್ಲಾದ್ರೂ ಮರಣದಲ್ಲಾದ್ರೂ ಅಳುವುದಲ್ಲಾದ್ರೂ ನಗುವುದಲ್ಲಾದ್ರೂ ವಿಧವಾಗಿ ಪರಿತಪಿಸುವ ವಿವಿಧಾಕಾರನಾದ ನೀನು ನಿಶ್ಚಿಂತನಾಗಿ ಸಲುವಾಗ ಒಂದೇ ಒಂದು ಬಾರಿ ಶುಚಿತ್ವವಾಗುವ ಹಾಗೆ ಅಂತರ್ಯಾಮಿಯಾಗಿ ವಚನ ಬೇಡುವ ತಂದೆ ನೋಡಿ ಮಾಸ್ಟರ್ಸ್. ಇಷ್ಟೆಲ್ಲ ಇದ್ದ ಭಗವಂತನನ್ನ ನಮಗೆ ನಿಶ್ಚಿಂತವಾಗಿರೋದಕ್ಕೆ ಇದೆಲ್ಲವನ್ನ ಕೊಟ್ಟಿದ್ದಾನೆ. ಈ ದೇಹ, ಈ ಎರಡು ಕಂಬ ಅಂದ್ರೆ ಕೈಯು ಕಾಲು, ಈ ಆಧಾರಕ್ಕೆ ಏನು ಇಲ್ಲ ಅನ್ನೋದಿಲ್ಲ, ಎಲ್ಲ ನಮಗೆ ಭಗವಂತ ಕರುಣಿಸಿದ ಮಾಸ್ಟರ್ಸ್. ಎಲ್ಲ ಅಂದ್ರೆ ಒಂದೊಂದು ಸತಿ ನಾನು ನಿಮಗ ಕೇಳ್ಕೊತಾ ಇದ್ದೀನಿ, ಭಗವಂತ ಮನಸ್ಸನ್ನು ದಹಿಸಿ ನೋಡಿ, ಮನಸ್ಸನ್ನು ದಹಿಸಿ ಕೇವಲ ನಿನ್ನನ್ನು ಮಾತ್ರ ನಿಲ್ಲಿಸಿಬಿಡುವಂತ ನೋಡಿ ಮಾಸ್ಟರ್. ಎಷ್ಟು ಎಂತ ಅದ್ಭುತವಾದ ವಾಕ್ಯ. ಯಾಕಂದ್ರೆ ಎಲ್ಲ ಕೊಟ್ಟಿದೀಯ ಭಗವಂತ, ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ಹೃದಯ ಎಲ್ಲ ಕೊಟ್ಟಿದೀಯ ಭಗವಂತ. ಯಾಕೆ ಅವನನ್ನ ಶುಚಿಗೊಳಿಸಿ ಹಾಗೆ ನನ್ನನ್ನ ಕಳ್ತೀನಿ, ಎಲ್ಲವನ್ನು ಶುಚಿ ಮಾಡಿ. ಈಗ ನೋಡಿ ಒಂದು ವಸ್ತು ಒಂದು ಬಟ್ಟೆ ಕೊಳಕಾಗಿದ್ರೆ ನಾವು ಯಾವ ರೀತಿ ತಿಕ್ಕಿ ಅದನ್ನ ಶುಭ್ರ ಮಾಡ್ತೀವೋ ಹಾಗೆ ಒಂದೇ ಒಂದು ಬಾರಿ ಭಗವಂತ ಇದನ್ನ ಸ್ವಚ್ಛಗೊಳಿಸು, ನನ್ನನ್ನ ಪೂರ್ಣವಾಗಿ ಶುಚಿತ್ವ ಆಗುವ ಹಾಗೆ ಮಾಡು ಭಗವಂತ. ಯಾಕೆಂದ್ರೆ ಈ ಕೆಟ್ಟ ಮನಸ್ಸಿನಲ್ಲಿ ಬರೀ ಕೆಟ್ಟತನ ತುಂಬಿಕೊಂಡು ಕೆಟ್ಟವಳಾಗಿರುವಾಗ ಈ ಮನಸ್ಸನ್ನ ಕರ್ಪೂರದ ಹಾಗೆ ದಹಿಸಿ ಬಿಡು ನೋಡಿ. ಕರ್ಪೂರ ನಾವ್ ಯಾಕೆ ಭಗವಂತನಿಗೆ ಹಚ್ತೀವಿ ಅಂತಂದ್ರೆ ಯಾವ ರೀತಿ ಕರ್ಪೂರ ಸುಟ್ಟು ಹೋಗುತ್ತೋ ಆ ಆ ದೀಪದ ಹಾಗೆ ನಮ್ಮ ಮನಸ್ಸಲ್ಲಿರೋ ಕೆಟ್ಟ ಆಲೋಚನೆ ಸುಟ್ಟು ಹೋಗ್ಲಿ ಅಂತ ಹೇಳಿ ಕೇವಲ ಅಲ್ಲಿ ಏನು ಉಳಿತೈತ್ಲಾ ಅದೇ ಭಗವಂತ, ಅವನಷ್ಟೇ ಉಳಿಸು, ಬೇರೆ ಏನು ನನ್ನ ಮನಸ್ಸೊಳಗೆ ಇಡಾಕ್ ಹೋಗ್ಬೇಡ ಭಗವಂತ. ನೀನು ಅನ್ನೋದನ್ನು ಬಿಟ್ಟು ನಾನು ಅನ್ನೋದನ್ನ ಯಾವಾಗ್ಲೂ ಹಾಕ್ಬೇಡ. ನಾನು ಅಂದ್ರೆ ಮತ್ತೆ ಅಹಂಕಾರ ನನ್ನಲ್ಲಿ ಹುಟ್ಟುತ್ತೆ, ಇಲ್ಲ ನನ್ನಿಂದ ನಾನ್ ಮಾಡಿದ್ದು ನನ್ನದೇ ನನ್ನದು ಇಂಥವ್ಯಾವು ನನಗ್ ಬೇಡ. ನೀನು ಅನ್ನೋದು ನನಗ್ ಬೇಕು ಭಗವಂತ, ನೀನ್ ಬೇಕು. ಸೊ ಹಾಗಾಗಿ ಇವಾಗ್ಲೇ ನನ್ನ ಮನಸ್ಸನ್ನ ದಹನ ಕ್ರಿಯೆಯಲ್ಲಿ ನನ್ನನ್ನು ಸುಟ್ಟು ಬಿಡು, ಈ ಮನಸ್ಸನ್ನ ಸುಟ್ಟು ಬಿಡು. ಯಾಕೆಂದ್ರೆ ಕೇವಲ ಅಲ್ಲಿ ನೀನೊಬ್ಬನೇ ನೆಲೆಸ್ಬೇಕು. ನನಗೆ ಯಾವ ಆಲೋಚನೆಯನ್ನು ಬೇಡ, ಯಾವ ಯೋಚನಾ ಶಕ್ತಿಯು ಬೇಡ, ಯಾವ ಕೆಟ್ಟ ಆಮಿಷಗಳು ಬೇಡ, ನನಗೆ ದುರಭ್ಯಾಸಗಳು ಬೇಡ, ಕೇವಲ ನೀನ್ ಬೇಕು. ನೀನ್ ಬೇಕು ಅಂದ್ರೆ ನನಗೆ ದಯವಿಟ್ಟು ನನ್ನ ಮನಸ್ಸನ್ನ ನನ್ನ ದಹನ ಕ್ರಿಯೆಯನ್ನ ಸುಟ್ಟು ಬಿಡು ಅಂತ ಹೇಳಿ ಮಾಸ್ಟರ್ಸ್. ಕಾಲಮಾನಘಟ್ಟದಲ್ಲಿ ನುಸುಳುವ ಜೀವನ ಪರಿಪಾಠವೇ ಅರ್ಥವನ್ನೇ ಹುಡುಕಾಡುವ ಮಾನವರ ಮಧ್ಯೆ ನೀನ್ಯಾಕೆ ಭಗವಂತ ಹೇಳಲಿಲ್ಲ
ನೋಡಿ ಮಾಸ್ಟರ್, ಎಷ್ಟು ಅದ್ಭುತವಾಗಿದೆ. ಕಾಲಮಾನ ಅಂದ್ರೆ ಹೆಂಗ ಇದು ಕಾಲ ತಿರುಗ್ತಾ ಹೋಗ್ತಾ ಈ ವರ್ಷ, ಮುಂದಿನ ವರ್ಷ, ಹೋದ್ ವರ್ಷ, ಹಾಗೆ ಈ ಕಾಲಮಾನ ಘಟ್ಟದಲ್ಲಿ ನುಸುವ ಜೀವನ, ನೋಡಿ ಈ ಜೀವನ ಅನ್ನೋದು ಬಹಳ ಕಷ್ಟಕರವಾದದ್ದು. ಒಂದು ದಿವಸ ಹಿಂಗಿದ್ರೆ ಮತ್ತೊಂದು ದಿವಸ ಮತ್ತೊಂದು ಬೆಟ್ಟದ ತರ ಸಮಸ್ಯೆಗಳು ಅಲ್ವಾ ಮಾಸ್ಟರ್ಸ್. ಎದುರಿಸಲಾಗದೆ ಎಷ್ಟೋ ಸಾರಿ ನಾವೆಲ್ಲರೂ ಸೋತ್ ಹೋಗಿರ್ತೀವಿ, ಎಷ್ಟೋ ಸಾರಿ ಕುಕ್ಕೋಗಿರ್ತೀವಿ, ಎಷ್ಟೋ ಸಾರಿ ಜೀವನವೇ ಬೇಡಪ್ಪ, ಎಷ್ಟೊಂದು ನರಕ, ಎಷ್ಟೊಂದು ಇದರಲ್ಲಿ ಜಂಜಾಟ, ಎಷ್ಟೊಂದು ತಾಪತ್ರೆ, ಯಾಕೆ ಬೇಕು ಈ ಜೀವನ ಅನ್ನೋ ಮಟ್ಟಿಗೆ ಆಲ್ಮೋಸ್ಟ್ ಎಲ್ರೂ ಈ ತರ ಅನ್ಕೊಂಡಿರ್ತೀವಿ ಮಾಸ್ಟರ್ಸ್. ಹಾಗಾಗಿ ಈ ಕಾಲಮಾನಗಟ್ಟಲ್ಲಿ ನಾನು ಹೋಗುವಾಗ, ಅಂದ್ರೆ ಆ ದಿನಗಳು, ಈ ಶತಮಾನಗಳು ನುಸುಳಿ ಹೋಗುವಾಗ, ಅಂದ್ರೆ ತಿರುಗಿ ಹೋಗುವಾಗ, ನಿನ್ನ ನೆನೆಯುವ ಈ ಬದುಕು ಸಮಯದ ಅಂತ್ಯದಲ್ಲಿ, ಸಾರಿ, ಕಾಲಾಂತರದಲ್ಲೂ ನಿನ್ನ ನೆನೆಯುವ ಈ ಬದುಕು ನೋಡಿ ಏನ್ ಮಾಡು ಭಗವಂತ ಅಂದ್ರೆ ಪ್ರತಿದಿನ ನಿನ್ನನ್ನೇ ನೆನೆಯುವ ಹಾಗೆ ಮಾಡು. ಯಾಕಂದ್ರೆ ಒಮ್ಮೆ ಈ ಜೀವಮಾನದಲ್ಲಿ ಬೇರೆದಕ್ಕೆ ಅಡಿಕ್ಟ್ ಆದ್ರೆ ಅದರಿಂದ ಹೊರಗೆ ಬರೋಕೆ ತುಂಬಾ ಕಷ್ಟ ಭಗವಂತ. ಹಾಗಾಗಿ ಈ ಕಾಲಮಾನದಲ್ಲಿ ನನ್ನನ್ನ ಆ ಕಡೆ ನೀನು ಎಳೆದಕ್ಕೆ ಹೋಗ್ಬೇಡ ದಯವಿಟ್ಟು. ನನ್ನ ಈ ಅಂತರಂಗದಲ್ಲಿ ನಿನ್ನನ್ನು ನಿಲ್ಲಿಸಿಬಿಡು ತಂದೆ. ಸೊ ಹಾಗಾಗಿ ಈ ನಿನ್ನ ನೆನೆಯುವ ಈ ಬದುಕು ಸಮಯದ ಅಂತ್ಯದಲ್ಲಿ ಬೇಡದೆ ದೊರೆಯುವುದೇ ನೋಡಿ ಮಾಸ್ಟರ್ಸ್. ಹಾಗಾಗಿ ಒಮ್ಮೆ ನಾನು ಈ ಅಂತರಂಗದಲ್ಲಿ ನಾನು ನೆನೆಸಿಕೊಂಡ್ರೆ ನನಗೆ ಮುಕ್ತಿ ಎಂಬ ಪದ ಬೆಳಕು ಸಿಕ್ಕಂಗಾಗ್ತೀವಿ ನೋಡಿ ಮಾಸ್ಟರ್ಸ್. ನಾವು ಮುಕ್ತಿ ಪಡೋದಕ್ಕೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಾಡ್ತೀವಿ, ಆದ್ರೆ ಮುಕ್ತಿ ಅನ್ನೋದು ಎಷ್ಟು ಸುಲಭದ ಮಾತು ಅಂತ ನಂಗೆ ಈಗ ಗೊತ್ತಾಯ್ತು. ನಾನ್ ತಿಳ್ಕೊಂಡು ವೈರಾಗ್ಯ ಆಗಿ ಎಲ್ಲ ಜೀವ ತೊರೆದು ಹೋಗಿ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ನೋಡಿದ್ರೆ ಮಾತ್ರ ಮುಕ್ತಿ ಸಿಕ್ಕೈತಿ ಅಂತ ಹೇಳಿ. ಆದ್ರೆ ನನ್ನ ರಾಮಕೃಷ್ಣ ಪರಮಹಂಸರು ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಈ ಮಾತನ್ನ. ಯಾಕಷ್ಟೊಂದು ದೂರ ಹೋಗ್ತೀಯ, ಇಲ್ಲೇ ಇರುವಾಗ ಯಾಕಷ್ಟೊಂದು ಬೆಟ್ಟ ಹಾದಿ ಚಡ್ಪಡಿಸಿ ಹೋಗಿತ್ತು ಮುಕ್ತಿನ ಪಡೆಯೋದಕ್ಕೆ ಹೋಗ್ತೀಯ ನೋಡು, ಇದೊಂದೇ ನಿಂಗೆ ಸುಲಭವಾದ ಮಾರ್ಗ. ಈ ಮಾರ್ಗ ತಲುಪಿದ್ರೆ ನೀನ್ ಬೇಗ ಮುಕ್ತಿ ಪಡ್ಬೋದು ಅಂತ ಹೇಳಿ. ನೋಡಿ, ಒಂದು ಸಣ್ಣ ಇರುವೆ ಹರಿದ್ವಾರಕ್ಕೋ ಕಾಶಿಗೂ ಹೋಗ್ಬೇಕಂದ್ರೆ ತುಂಬಾ ಆಸೆ ಇರ್ತೈತಿ. ಖರೆ ಇರುವೆ ಹೋಗ್ಬೇಕು ಅಂದ್ರೆ ಅಲ್ಲಿ ಎಷ್ಟು ಜನ್ಮಗಳು ಬೇಕು ಏನು. ಅದಕ್ಕೆ ಆ ಇರುವೆ ಯಾವ ರೀತಿ ಅಂದ್ರೆ ಒಂದು ಯಾರಾದ್ರೂ ಹೆಗಲ್ ಮೇಲೋ ಸೂಟ್ ಕೇಸ್ ಮೇಲೋ ಒಂದ್ ಯಾವ್ದೋ ಬ್ಯಾಗ್ ಮೇಲೆ ಬಚ್ಚಿಟ್ಕೊಂಡು ಅವ್ರ ಮುಖಾಂತರ ಹರಿದ್ವಾರನೋ ಕಾಶಿಗೂ ಹೋದ್ರೆ ಅದು ಎಷ್ಟು ಬೇಗ ತಲುಪಬಹುದು ಅಲ್ವಾ. ಹಾಗೆ ನಾವು ಕೂಡ ಮಾಸ್ಟರ್ಸ್ ಒಬ್ಬ ಭಗವಂತನ ನಾವು ಅಗಾಧವಾಗಿ ನಂಬಿ ಅವನ ಪಾದಕ್ಕೆ ನಾವು ಬಿದ್ರೆ ಸಾಕು, ನಮಗೆ ಎಲ್ಲೂ ಹುಡ್ಕಾಡಕೋದಕ್ಕೆ ಹೋಗೋದೇ ಬೇಡ ಮಾಸ್ಟರ್ಸ್. ಮುಕ್ತಿ ಎಂಬ 2 ಪದಕ್ಕೆ ನಾವೆಲ್ಲರೂ ಆಭಾರಿ ಆಗ್ಬಿಟ್ಟಿರ್ತೀವಿ ಅಂತ ಹೇಳಿ ಮಾಸ್ಟರ್ಸ್. ನೋಡಿ ಎಷ್ಟು ಅದ್ಭುತವಾಗಿ ಮಾತನ್ನ ಹೇಳಿದ್ದಾರೆ ಮಾಸ್ಟರ್ಸ್. ಮುಕ್ತಿ ಎಂಬ ಬೆಳಕು ಎಂದು ತಿಳಿಸಿದ್ದೀರಿ ತಂದೆ. ಕತ್ತಲು ಆವರಿಸಿದಾಗ ಬಿಟ್ಟು ಹೋಗುವ ನೆರಳಿನ ಹಾಗೆ ಜೀವನದ ಜಂಜಾಟದಲ್ಲಿ ನಮ್ಮವರೆಂಬ ಈ ಮಾತು, ಕಷ್ಟದ ದಿನಮಾನದಲ್ಲಿ ಯಾರು ಆಗರೆಂಬ ಭಾವವನ್ನು ಈಗಲೇ ತೆಗೆದು ಬಿಡು ನಿನ್ನ ಅಂತರಾಳದ ಹೃದಯದಿಂದ ಎಂದು ಹೇಳಿದ್ದೀರಿ. ನೋಡಿ ಮಾಸ್ಟರ್ಸ್, ನಿಮ್ಗೆಲ್ರೂ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕು. ಯಾಕಂದ್ರೆ ಬೆಳಕು ಇದ್ದಾಗ ನೆರಳು ಕೂಡ ನಮ್ ಜೊತೆ ಬರೋದಿಲ್ಲ. ಹಾಗೆ ಕಷ್ಟ ಕಾಲದಿದ್ದಾಗ ಯಾವ ಸಂಬಂಧಿಕರು ಯಾರು ಕೂಡ ನಮಗೆ ಆಸರೆ ಆಗುವುದಿಲ್ಲ. ಈ ಮಾತು ನಿಮ್ಗೆ ಎಲ್ರೂ ಗೊತ್ತಿರ್ಬೋದು. ಸೊ ನಮಗೆ ಆಸರೆ ಆಗುವನು ಕೇವಲ ಭಗವಂತ ಮಾಸ್ಟರ್ಸ್. ಸೊ ಅದಕ್ಕೆ ನಾವು ಅಥವಾ ನೀವು ಈಗ ನಮ್ಮ ಮನಸ್ಸಿನ ಮುಖಾಂತರ ಇದೆಲ್ಲ ನಾವು ತೆಗೆದು ಹಾಕ್ಬೇಕು. ನಮ್ಮ ಬೆಳಕಿದ್ದಾಗ ನಮ್ಮ ಜೊತೆ ನೆರಳು ಬರೋದಿಲ್ಲ ಅಂದ್ರೆ ನಮ್ಗೆ ಕಷ್ಟ ಇದ್ದಾಗ ಸೊ ನಮಗೆ ಯಾರು ಬರೋದಿಲ್ಲ. ಸೊ ಈ ಮಾತು ನಾವು ಇವಾಗ್ಲೇನೆ ನಂಬಿ ಬಿಡ್ಬೇಕು. ಅದಕ್ಕೆ ಈ ಮಾತನ್ನ ನನ್ನ ಅಂತರಾಗ ತೆಗೆದ ಹಾಗೆ ನನ್ನ ಎಲ್ಲ ಮಾಸ್ಟರ್ಸ್ ಮುಖಾಂತರ ಅಂದ್ರೆ ನಿಮ್ ಮುಖಾಂತರ ನೀವು ತೆಗೆದು ಹಾಕ್ಬಿಡಿ ಮಾಸ್ಟರ್ಸ್. ಈ ಮಾತು ಎಷ್ಟು ಸತ್ಯ ಅಲ್ಲವೇ ನೋಡಿ ಮಾಸ್ಟರ್ಸ್, ಈ ಮಾತು ಎಷ್ಟು ಸತ್ಯ ಅಲ್ವಾ. ಬದುಕಿನ ದಿನಗಳ ನಿರೀಕ್ಷೆಯಲ್ಲಿ ಪಾಪವನ್ನು ಮಾಡುತ್ತಾ ಪಾಪಾದಿ ಕರ್ಮಗಳನ್ನು ಹೊತ್ತು ಮತ್ತೆ ಮರು ಜನ್ಮದಲ್ಲಾದರೂ ಮುಂದುವರಿಸಿದರೆ ಸಿಗುವುದಿಲ್ಲ ಪುಣ್ಯ. ನೋಡಿ ಮಾಸ್ಟರ್ಸ್, ಇದು ಭಗವಂತ ಕೊಟ್ಟಂತ ಅಮೂಲ್ಯವಾದ ಜನ್ಮ ಮಾಸ್ಟರ್ಸ್. ಈ ಜನ್ಮದಲ್ಲಿ ನಾವು ಇದನ್ನ ಪಡ್ಕೋದೇ ಇದ್ರೆ ಮತ್ತೆ ಪಾಪಾದಿ ಕರ್ಮಗಳನ್ನ ಮೊದ್ಲೇ ಹೊತ್ಕೊಂಡ್ ಬಂದಿರ್ತೀವಿ. ಜನ್ಮದಾಗ ಏನೇನ್ ಪಾಪ ಮಾಡಿರ್ತೇವೆ ಏನು, ಭಗವಂತನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಭಗವಂತ ಈಗ ಕಳಿಸ್ತಿಲ್ಲ ಭೂಲೋಕಕ್ಕೆ, ಅವಾಗ ಖಂಡಿತವಾಗ್ಲು ಪಾಪ ಮಾಡುದಿಲ್ಲ, ಎಲ್ಲ ಒಳ್ಳೆ ಕಾರ್ಯನ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಭಗವಂತನಿಗೆ ಬಂದಿರ್ತೀವಿ. ಮತ್ತೆ ಮಾಡೋದೆಲ್ಲ ಅದೇ ಪಾಪ ಕರ್ಮಗಳನ್ನೇ ಮಾಸ್ಟರ್ಸ್. ಸೊ ಈ ಪಾಪ ಕರ್ಮಗಳನ್ನ ಮಾಡುತ್ತಾ ಬರೀ ಜನ್ಮಗಳನ್ನ ಹುಡ್ಕೋತಾ ಮತ್ತೆ ಮುಂದಿನ ಜನ್ಮದಲ್ಲಿ ಆದ್ರೂ ತೀರಿಸ್ಬೋದು ಅಂತೇಳಿ ಇದನ್ನೇ ಮಾಡ್ತಾ ಹೋದ್ರೆ ನಮ್ಗೆ ಎಚ್ಚೆತ್ಕೊಳಕ್ ಆಗುದಿಲ್ಲ ಮಾಸ್ಟರ್ಸ್. ಸೊ ಅದಕ್ಕೆ ನಾವೆಲ್ಲರೂ ಹೀಗೆ ಎಚ್ಚೆತ್ಕೊಳ್ಬೇಕು. ಕೇವಲ ಧ್ಯಾನದ ಮುಖಾಂತರ ಮಾತ್ರ ನಾವು ನಮ್ಮ ಕರ್ಮಗಳನ್ನ ಸುಡ್ಬೋದು ಮಾಸ್ಟರ್ಸ್.
ಅದಕ್ಕೆ ಆ ಅದಕ್ಕೆ ಈ ಜನ್ಮದಲ್ಲಾದರೂ ಯಾವ ಜನ್ಮದಲ್ಲಾದರೂ ನೀನು ಆತನ ನೋಡಿ ಮಾಸ್ಟರ್ಸ್, ಈ ಜನ್ಮದಲ್ಲಾದ್ರೂ ಅಥವಾ ಈ ಜನ್ಮದಲ್ಲಿ ನಾವು ಇಷ್ಟೊಂದು ಪಾಪ ಕರ್ಮಗಳು ಮಾಡ್ತೀವಿ ಅನ್ನೋದನ್ನ ತೊಡೆದು ಹಾಕೋದಕ್ಕೆ ಧ್ಯಾನ ಒಂದೇ ನಮ್ಗೆ ಸರಿಯಾದ ಮಾರ್ಗ ಮಾಸ್ಟರ್ಸ್. ಅದಕ್ಕೆ ಆತನೇ ಅದುವೇ ನಿಮ್ಮ ನಿಜವಾದ ಸತ್ಯ ಜನ್ಮದ ಬುನಾದೆಂದು ತಿಳಿಸಿದ್ದೀರಿ ತಂದೆ. ಅದಕ್ಕೆ ಆ ಪಾಪ ಕರ್ಮದಿಂದ ನಾವು ಯಾವಾಗ ಹೊರಗೆ ಬರ್ತೀವೋ, ಸೊ ಯಾವಾಗ ಧ್ಯಾನ ಎಂಬ 2 ಅಕ್ಷರದ ಅಮೃತ ನಾವೆಲ್ಲರೂ ಸವಿತೀವೋ, ಸೊ ಅವಾಗ ನಾವು ಆ ಪಾಪ ಕರ್ಮದಿಂದ ನಾವೆಲ್ಲರೂ ಹೊರಗೆ ಬರ್ತೀವಿ ಮಾಸ್ಟರ್ಸ್. ಸೊ ಅದಕ್ಕೆ ಯಾವ ಜನ್ಮದಲ್ಲಾಗಿರ್ಲಿ, ಸೊ ನಾವು ಅದನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಆ ಧ್ಯಾನವನ್ನ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮಾಸ್ಟರ್ಸ್ ಹೇಳ್ತಿದ್ದಾರೆ ಮಾಸ್ಟರ್ಸ್. ನನ್ನವರು ಯಾರು ನನ್ನವರು ಯಾರು ಎಂದು ಕಣ್ಣಿನ ಪರದೆಯು ಹುಡುಕಿ ಹುಡುಕಿ ನಿರಾಶಯವಾದಾಗ ಒಂದು ಬಾರಿಯೂ ಏಕೆ ಮನನ ಮಾಡದೆ ಹೋಯಿತು ತಿಳಿಯಲಿಲ್ಲ ತಂದೆ. ನೋಡಿ ಮಾಸ್ಟರ್ಸ್, ಎಲ್ಲರೂ ಜೀವನದಲ್ಲಿ ಹುಡುಕಾಟ ಇದ್ದೇ ಇರುತ್ತೇವೆ. ನನ್ನವ್ರು ಯಾರು, ಒಮ್ಮೊಮ್ಮೆ ಕ್ವಶನ್ ಮಾಡ್ಕೊಡಿ, ಯಾರು ನನ್ನವ್ರ, ಯಾರು ನನಗೆ. ಒಮ್ಮೆ ತುಂಬಾ ದುಃಖ ಆದಾಗ ಎಲ್ರೂ ಬರೋ ಮಾತಿದೆ, ನಾನು ಒಬ್ಬಂಟಿಗ, ನಾನು ಒಬ್ಳೆ, ನನಗೆ ಯಾರು ಇಲ್ಲ, ನನಗೆ ಯಾರು ಆಗ್ಲೇನೆ ಇಲ್ಲ, ನಾನು ಎಲ್ರು ತಪ್ಪು ಅಂತೇಳಿ ದೋಷ ಮಾಡಿದ್ರು ಅಂತ ಎಲ್ರು ಪ್ರತಿಯೊಬ್ರು ಬೇಡ್ಕೋದೆ ಅದೇ ಅಲ್ವಾ, ಅಂದ್ರೆ ಮನನ ಮಾಡ್ಕೊಳ್ಳದೆ ಅದೇ ಅಲ್ವಾ ಮಾಸ್ಟರ್ಸ್. ಸೊ ಒಂದು ಬಾರಿ ಏಕೆ ಮನನ ಮಾಡದೆ ಹೋಯಿತು ತಿಳಿಯಲಿಲ್ಲ ತಂದೆ. ಆ ಹುಡುಕಾಟದಲ್ಲಿ ಒಂದೇ ಒಂದು ಬಾರಿ ಭಗವಂತನನ್ನು ನೋಡಿದಾಗ ತಿಳಿಯುತ್ತಿತ್ತು. ನೋಡಿ ಮಾಸ್ಟರ್ಸ್, ಇಷ್ಟೆಲ್ಲ ಗುದ್ದಾಡೋ ಬದ್ಲಿ ಯಾರ್ ನನ್ನವ್ರು ಯಾರಂತಿ ಇದ ಹುಡುಕಾಟ ಒಳಗ ನಾನು ಒಂದು ಬಾರಿ ಯಾಕೆ ಭಗವಂತನ ನೆನ್ಪು ಮಾಡ್ಕೊಳ್ಳ. ಎಲ್ಲರೂ ನನ್ನ ಕೈ ಬಿಟ್ರು, ಆ ಭಗವಂತ ನನ್ನವನು ಅಂತ ನಾನು ಯಾಕೆ ಅನ್ಲಿಲ್ಲ. ಸೊ ಮಾಸ್ಟರ್ಸ್, ನೀವೆಲ್ಲರೂ ಇದ್ರ ಬಗ್ಗೆ ತಿಳ್ಕೊಂಡಿರಿ. ಇನ್ಮೇಲಾದ್ರೂ ಯಾರಾದ್ರೂ ನನ್ನವರು ಯಾರಿಲ್ಲ ಅನ್ಕೊಂಡ್ಬಂದು ದಯವಿಟ್ಟು ಇವಾಗ್ಲಿ ನಿಮ್ಗೆ ಒಂದೇ ಉತ್ತರ ಸಿಕ್ತು, ನನ್ನವರು ಯಾರು ಅಂದ್ರೆ ನನ್ನವರು ಭಗವಂತ ಅಂತ ಹೇಳಿ. ಸೊ ಹಾಗಾಗಿ ನಾನು ಯಾಕೆ ಆ ತಪ್ಪನ್ನ ಮಾಡಿದೆ, ಹುಡುಕಾಟದೊಳಗೆ ನಾನು ಯಾಕೆ ನನ್ನ ಭಗವಂತ ನನ್ನ ಜೊತೆ ಇದ್ದಾನೆ ಅಂತ ನಾನು ಯಾಕೆ ಅರಿಲಾರ್ದೆ ಹೋದೆ. ದಯವಿಟ್ಟು ನೀವು ಯಾರು ಅರಿಲಾರ್ದೆ ಹೋಗ್ಬೇಡ್ರಿ, ಯಾಕಂದ್ರೆ ನಿಮ್ಮೊಳಗೆ ನಿಮ್ಮ ಜೊತೆ ಯಾವಾಗ್ಲೂ ಭಗವಂತ ನಿಮ್ ಜೊತೆ ಇರ್ತಾನೆ ಮಾಸ್ಟರ್ಸ್. ಒಂದು ಬಾರಿಯೂ ಭಗವಂತನನ್ನು ನೋಡಿದಾಗ ತಿಳಿಯುತ್ತಿತ್ತು, ಈ ಮನಕ್ಕೆ ಇವನಲ್ಲದೆ ಮತ್ತಾರು ಇಲ್ಲ ಅಂತ. ನೋಡಿ ಮಾಸ್ಟರ್ಸ್, ಒಂದ್ ಸ್ವಲ್ಪ ಕುಲಂಕುಷವಾಗಿ ನಾನು ಯೋಚನೆ ಮಾಡಿದ್ದೆ, ಖಂಡಿತವಾಗ್ಲೂ ನಾನು ಪಶ್ಚಾತ್ತಾಪ ಪಡ್ತಿರ್ಲಿಲ್ಲ. ಯಾಕಂದ್ರೆ ನಾನು ಭಗವಂತ ನನ್ನ ಜೊತೆ ಇರುವಾಗ ನಾನು ಯಾಕೆ ಅದಕ್ಕೆಲ್ಲ ಭಯ ಪಡ್ಬೇಕು ಅಂತ ಹೇಳಿ. ಸೊ ನನಗೆ ಅವನು ಹೊರತು ಮತ್ ಯಾರು ಇಲ್ಲ ಅಂತ ಹೇಳಿ ನನಗೆ ಈಗ ಅನುಭವಕ್ಕೆ ಬಂತು ಮಾಸ್ಟರ್ಸ್. ಪದವಿಯನ್ನು ಮುಡಿಗೇರಿಸಿಕೊಂಡು ನನ್ನ ನಾಮವನ್ನು ಹುಡುಕಿ ಖುಷಿ ಪಡುವ ವೇಳೆ ನಿನ್ನ ನೆನೆಯದ ಜೀವಕ್ಕೆ ಯಾಕೆ ಈ ಕರುಣೆಯನ್ನು ನೀಡುತ್ತೀಯೋ ತಂದೆ. ನೋಡಿ ಮಾಸ್ಟರ್ಸ್, ಕೆಲವೊಮ್ಮೆ ಭಗವಂತ ಎಲ್ಲಾ ಕೊಟ್ಟ ಅಂತ ಹೇಳಿ ಮೈ ಮರೆತಾಗ ಭಗವಂತನ ನೆನೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನ್ನ ಗುರು ಇದಕ್ಕೆಲ್ಲ ಕಾರಣ ಅಂತೇಳಿ ಆ ಕಣ್ಣಿನ ಪರದೆ ಮುಂದೆ ಅವನ ಛಾಯೆನೇ ಬರುದಿಲ್ಲ. ಯಾಕೆಂದ್ರೆ ನಾನು ಅಂದ್ರೆ ನನಗೆ ಇದೆಲ್ಲ ಸಿಕ್ಕಿತ್ತು, ಅದಕ್ಕೆ ಕಾರಣ ಹುಡ್ಕೋದಕ್ ಹೋಗೋದಿಲ್ಲ ಮಾಸ್ಟರ್ಸ್. ಆದ್ರೆ ಒಂದೇ ಒಂದ್ ಥಾಟ್, ನನ್ಗಿದೆಲ್ಲ ಸಿಕ್ತು, ನನ್ಗೆ ಈ ಕ್ಲಾಸ್ ಹೇಳೋ ಅವಕಾಶ ಸಿಕ್ತು, ಅಲ್ಲಿ ನನ್ ಕರೆದ್ರು, ಅವ್ರು ಏನ್ ನನ್ ಕರೆದ್ರು, ಬರೀ ಅಹಂ ಸ್ವಾರ್ಥನೆ. ಆದ್ರೆ ನಾನು ಏನ್ ತಪ್ಪು ಮಾಡಿದೆ ಅಂದ್ರೆ ಭಗವಂತನ ಮುಖಾಂತರ ಆದ್ರೆ ಅಂತೇಳಿ ಯಾಕೆ ನಾನು ಒಮ್ಮೊಮ್ಮೆ ಅನ್ಕೊಳಕ್ ಹೋಗಂಗಿಲ್ಲ. ಅದ್ ನನ್ ತಪ್ಪು, ಯಾವಾಗ್ಲೂ ಬರ್ಬಾರ್ದು. ಆದ್ರೂ ನಾನ್ ಯಾಕೆ ಇದೆಲ್ಲ ಪದವಿ ಸಿಕ್ಕಾಗ ನಾನು ನನ್ನ ಭಗವಂತನನ್ನ ಮರ್ತೆ ಅಂತ ಹೇಳಿ ಮಾಸ್ಟರ್ಸ್. ಸೊ ನೀವು ಕೂಡ ಹಾಗೆ ಎಲ್ಲ ಸಿಕ್ಕಾಗ ಭಗವಂತನ ಮಾತ್ರ ಮರಿಬೇಡಿ, ಯಾಕಂದ್ರೆ ಇದೆಲ್ಲ ಹಾಕಿದ್ದು ಆ ಭಗವಂತನ ಭಿಕ್ಷೆ ಮುಖಾಂತರ ಮಾಸ್ಟರ್ಸ್. ಸೊ ಇಷ್ಟೆಲ್ಲಾ ಮಾಡ್ರು ಭಗವಂತನನ್ನ ಮರೆತ್ರು ಕೂಡ, ಅವನ ನೆನಪು ಮಾಡ್ಕೊಂಡ್ರೆ ಇದ್ರು ಕೂಡ, ಈ ಜೀವನದ ಜಂಜಾಟದಲ್ಲಿ ಒಮ್ಮೊಮ್ಮೆ ಅವ್ನು ಮರೆತ್ರು ಕೂಡ ಅದ್ಯಾಕೆ ಭಗವಂತನಿಗೆ ಇಷ್ಟೊಂದು ಕರುಣೆ ಈ ಅಂದ್ರೆ ನನ್ ಮೇಲೆ ಅಂದ್ರೆ ಎಲ್ಲರ ಮೇಲೆ ಯಾಕೆ ಇಷ್ಟೊಂದು ಕರುಣೆ ನೀಡುತ್ತೀಯ ತಂದೆ. ಒಮ್ಮೊಮ್ಮೆ ಆಶ್ಚರ್ಯ ಆಗ್ತೈತಿ, ಮರೆತ್ರು ನಿನ್ ಬೇಜಾರಿಲ್ಲ ಯಾಕೆ ಭಗವಂತ, ಖುಷಿ ಇದ್ದಾಗ ನಿನ್ನ ನೆನಪು ಮಾಡ್ಕೊಲಿಕ್ಕ ನಿಂಗ್ ಬೇಜಾರಿಲ್ಲ, ಅದೇ ಕಷ್ಟ ಸಮಯದಾಗ ತ್ರಾಸ ಆಗತೈತಿ ಅಂತ ಬಂದ್ರೆ ಅವಾಗಷ್ಟ ನಾನ್ ನೆನ್ಪ್ ಮಾಡ್ಕೋತೀನಿ, ಅವಾಗ್ಲೂ ನೀನ್ ಕರುಣೆ ತೋರ್ತೀಯ. ಖುಷಿ ಇದ್ದಾಗ ಮಾತ್ರ ನಿನ್ನ ನೆನ್ಸ್ಕೋದಿಲ್ಲ, ಅವಾಗ್ಲೂ ನೀನ್ ಕರುಣೆ ತೋರ್ತೀಯ. ಯಾಕೆ ಭಗವಂತ ಇಷ್ಟೊಂದು ಪ್ರೀತಿ ನಿನ್ಗೆ ನಮ್ಮ ಮೇಲೆ ಅಂತ ಹೇಳಿ ಮಾಸ್ಟರ್ಸ್.
ದಯಮಾಡಿ ನನಗೆ ಆಸೆಗಳನ್ನೇ ಇಲ್ಲದ ಸಂತನಂತೆ ಮಾಡಿಬಿಡಿ. ನೋಡಿ ಮಾಸ್ಟರ್ಸ್, ಈ ರೀತಿ ತಪ್ಪು ಮಾಡುವ ಬದಲಿ ಸಂತೋಷಕ್ಕೆ ಖುಷಿ ಪಟ್ಟು ಭಗವಂತನನ್ನ ಮರೆತು ಖುಷಿ ಪಡುವಂತ ಮನಸ್ಸು ನನ್ನನ್ನ ಕೊಡಬೇಡ ಭಗವಂತ. ಸೊ ಅದಕ್ಕೆ ಏನೇ ಸಿಕ್ಕರು, ಏನೇ ಬಂದ್ರು, ಎಷ್ಟೇ ಖುಷಿ ಬಂದ್ರು ನನಗೆ ಆಸೆಗಳನ್ನೇ ಇಲ್ಲದೆ ಸಂತನನ್ನಾಗಿ ಮಾಡಿ. ನೋಡ್ರಿ, ಬುದ್ಧ ಅವ್ರಿಗೆ ಒಂದೇ ಒಂದು ಆಸೆ ಇತ್ತು, ಆಸೆನ ತೊರೆಬೇಕು ಅಂತ ಆಸೆ ಇತ್ತು. ಹಾಗೆ ಹಾಗೆ ಮಾಡಿಬಿಡಿ ನನ್ನನ್ನ, ಆಸೆಗಳನ್ನೇ ಇಲ್ಲದ ಸಂತನ್ನ ಹಾಗೆ ನನ್ನನ್ನ ಮಾಡಿಬಿಡಿ. ಅಂದ್ರೆ ನೀವು ಹಾಗೆ ಮಾಡಿದ್ರೆ ನಾನಿನ್ನ ಭಗವಂತ ಪ್ರತಿ ಕ್ಷಣನೂ ನಾನಿನ್ನ ಕರಿತೀನಿ, ಪ್ರತಿ ಕ್ಷಣನೂ ನಾನಿನ್ನ ಸ್ಮರಣೆ ಮಾಡ್ಕೋತೀನಿ ಅಂತ ಹೇಳಿ ಮಾಸ್ಟರ್ಸ್. ಸೊ ನೀವು ಬೇಡುವ ಪ್ರಾರ್ಥನೆಯಲ್ಲಿ ಹೀಗೆ ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಭಗವಂತ ಅನುಗ್ರಹ ಮಾಡ್ತಾನೆ ಮಾಸ್ಟರ್ಸ್. ಸೊ ಆಸೆ ಇಟ್ಕೊಂಡು ನಾವ್ ಯಾವಾಗ್ಲೂ ಮಾಡ್ಬಾರ್ದು ಅಂತ ಹೇಳಿ. ಅರ್ಪಿಸುವ ಮನವನ್ನು ನೀಡಿ ಬಿಡಿ. ಅಹಂಕಾರ ಸುಡುವಾಗ ಒಮ್ಮೆ ಮಳೆ ಹನಿಗಳಂತೆ ಮಂಜಿನಂತೆ ಬಿದ್ದು ಮನಸ್ಸನ್ನು ತಂಪಾಗಿಸಿದಂತೆ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿ ಮಾತನ್ನ ಹೇಳಿದ್ದಾರೆ. ಅರ್ಪಿಸುವ ಮನವನ್ನು ನೀಡಿ. ನಾವು ಯಾರಿಗಾದ್ರೂ ಏನಾದ್ರು ಕೊಡ್ಬೇಕು ಅಂದ್ರೆ ಸಮರ್ಪಕ ಭಾವನೆಯಿಂದ ಕೊಡ್ಬೇಕು. ಇದ್ ತಗೋರಿ, ಆದ್ರೆ ಕೆಟ್ಟ ಆಲೋಚನೆ ಇಟ್ಕೊಂಡ್ ಕೊಡ್ಬಾರ್ದು. ಇವ್ರು ಯಾಕೆ ನಮ್ಮ ಹತ್ರ ಈ ವಸ್ತು ಕೇಳತ್ತಾರು ಅಂತ ನಾನ್ ಯಾಕೆ ಕೊಡ್ಲಿ ಇವರಿಗೆ, ನಾನ್ ಯಾಕೆ ಇವ್ರಿಗೆ ಕೊಡ್ಬೇಕು ಅನ್ನೋ ಭಾವನೆ ಬರಬಾರ್ದು. ಎಲ್ರನ್ನು ನಾವು ನೋಡ್ಬೇಕು. ಎಲ್ರು ಭಗವಂತನ ಸ್ವರೂಪರು. ಯಾಕಂದ್ರೆ ನನ್ನ ದೇಹದಲ್ಲಿ ಇರೋದು ಆತ್ಮ ಒಂದೇ, ನಿಮ್ಮ ದೇಹದಲ್ಲಿ ಆತ್ಮ ಇರೋದು ಒಂದೇ. ಸೊ ನನ್ನ ಆತ್ಮ ಇರೋದು ಪರಮಾತ್ಮನೂ ಒಬ್ನೇ, ನಿಮ್ಮ ಆತ್ಮದಲ್ಲಿರೋ ಪರಮಾತ್ಮನೂ ಒಬ್ನೇ. ಹಾಗಾಗಿ ನಾವ್ ಯಾಕೆ ಬೇರೆ ಬೇರೆ ಪಾರ್ಸಾಲಿಟಿ ತರ ಮಾಡ್ಬೇಕು ಅಲ್ವಾ? ಅದಕ್ಕೆ ಭಗವಂತ ಈ ನನ್ನ ಅಹಂಕಾರವನ್ನು ಒಮ್ಮೆ ಸುಟ್ಟು ಬಿಡು ಅಂದ್ರೆ ಅಲ್ಲಿ ನನ್ಗೆ ಯಾರ ಮೇಲೂ ಬೇರೆ ಬೇರೆ ಭಾವನೆಗಳು ಬರುವುದಿಲ್ಲ ಮಾಸ್ಟರ್ಸ್. ಸೊ ಅದಕ್ಕೆ ಸುಟ್ಟು ಬಿಟ್ಟು ಯಾವ ರೀತಿ ಅಂದ್ರೆ ಒಮ್ಮೆ ಮಳೆ ಹನಿಗಳೆಂಬ ಮಂಜಿನಂತೆ ಬಿದ್ದು ಮನಸ್ಸನ್ನು ತಂಪಾಗಿಸಿಬಿಡಿ. ನೋಡ್ರಿ, ಆ ಜ್ವಾಲೆ ಮತ್ತೆ ನನ್ನಲ್ಲೇ ಉರಿಬಾರ್ದು ಭಗವಂತ. ಅದು ಯಾವ ರೀತಿ ಅಂದ್ರೆ ಈಗ ನೋಡಿ, ಮಳೆಗಾಲದಲ್ಲಿ ಮಳೆ ಬಿದ್ದು ಯಾವ ರೀತಿ ವಾತಾವರಣ ತಂಪಾಗಿ ಹಚ್ಚ ಹಸಿರಿಂದ ಎಲ್ಲವೂ ಗಿಡ ಮರಗಳು ಯಾವ ರೀತಿ ಕಂಗೊಳಿಸ್ತಾವಲ್ಲ, ಆ ರೀತಿ ನನಗೆ ಸಣ್ಣ ಸಣ್ಣ ಮಳೆಗಳ ಹಾಗೆ ಬಿದ್ದು ಈ ಮನಸ್ಸಿನ ತಂಪಾಗಿಸಿಬಿಡಿ. ಅಂದ್ರೆ ಅಲ್ಲಿ ಯಾವತ್ತೂ ಬೆಂಕಿನೇ ಹತ್ಕೊಡುದು, ಬೇರೆಯವ್ರ ಬಗ್ಗೆ ಕೆಟ್ಟ ಆಲೋಚನೆ ಬರ್ಕೊಡುದು, ಬೇರೆಯವ್ರನ್ನ ಒಳ್ಳೆ ಭಾವನೆಯಲ್ಲಿ ನೋಡುವಂತ ಮನಸ್ಸನ್ನ ಒಮ್ಮೆ ನನಗೆ ಕೊಟ್ಟು ಬಿಡು ಭಗವಂತ ಅಂತ ಹೇಳಿ ಮಾಸ್ಟರ್ಸ್. ಪ್ರತಿ ಬಾರಿಯೂ ಮನದ ಪುಟದಲ್ಲಿಯೂ ಗಂಟೆಗಳ ಪರಿವೆ ಇಲ್ಲದೆ ನಿಮ್ಮನ್ನು ಜಪಿಸುವ ತಂತ್ರ. ನೋಡಿ ಮಾಸ್ಟರ್, ಪ್ರತಿ ಬಾರಿ ಒಂದು ಸೆಕೆಂಡ್ ಬಿಡ್ದಂಗೆ ಮನದ ಪುಟದಲ್ಲಿ ಈ ಮನದ ಪುಸ್ತಕ ಇದೆಯಲ್ಲ, ಆ ಪುಸ್ತಕದಲ್ಲಿ ಅಂದ್ರೆ ಈ ಮನಸ್ಸಿನಲ್ಲಿ ಗಂಟೆಗಳ ಪರಿವೆ ಇಲ್ಲದೆ ನಿಮ್ಮನ್ನೇ ಜಪಿಸುವ ತಂತ್ರವನ್ನು ದಾರಿ ಎರೆಯಿರಿ ತಂದೆ. ಒಮ್ಮೆ ಭಗವಂತ ನಿಮ್ಮದೇ ಛಾಯೆ ಇರ್ಬೇಕು, ನಿಮ್ಮದೇ ಆಲೋಚನೆ ಇರ್ಬೇಕು, ಕೇವಲ ನೀವಲ್ಲದೆ ಮತ್ ಯಾರು ಇರಬಾರ್ದು. ನನಗೆ ದಯವಿಟ್ಟು ಇದೊಂದು ಕರ್ಣಿಸು ಭಗವಂತ. ನಿನ್ನನ್ನೇ ಸದಾ ಕಾಲ ನೋಡು ಹಾಗೆ, ನಿನ್ನನ್ನೇ ಮಂತ್ರ ಜಪ ಮಾಡು ಹಾಗೆ, ನಿನ್ನನ್ನೇ ನಾನು ಪ್ರತಿಕ್ಷಣ ನನ್ನ ಮನಸ್ಸಿನ ಪುಟದಲ್ಲಿ ಬರ್ತಾ ಇರೋ ಹಾಗೆ. ನೋಡಿ ಮಾಸ್ಟರ್ಸ್, ಒಂದ್ ಸ್ವಲ್ಪ ಮನಸ್ಸು ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಏನೇನೆಲ್ಲ ನಾವು ವಿಚಾರಗಳು ಬೆನ್ನತ್ತಿ ಹೋಗ್ತೀವಿ. ಸೊ ಇಲ್ಲೇ ಇದ್ದವ್ರು ಎಲ್ಲೆಲ್ಲೂ ಹೋಗಿ ಬರ್ತೀವಿ ಎಚ್ಚರ ಎತ್ಕೊಂಡಾನೆ. ಸೊ ಹಾಗಾಗಿ ಆ ಮನಸ್ಸಿನಲ್ಲಿ ಬೇರೆ ಯಾವ ಕಲ್ಮಶನೂ ತುಂಬದೆ ಕೇವಲ ನಶ್ವರವಾಗಿ ನಾವು ಅವನನ್ನ ಇರಿಸ್ಕೋಬೇಕು ಭಗವಂತನನ್ನ. ಅಂದ್ರೆ ಧ್ಯಾನದಲ್ಲಿ, ಅಂದ್ರೆ ನಾವು ಯಾವ ರೀತಿ ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ತೀವೋ ಆ ರೀತಿ ನಮ್ಮ ಮನಸ್ಸು ಪೂರ್ಣ ಪ್ರಮಾಣದ ತಿಳಿ ಆಗ್ತಾ ಹೋಗ್ತಿದೆ ಮಾಸ್ಟರ್ಸ್. ಸೊ ಹಾಗಾಗಿ ನಾವು ಭಗವಂತನನ್ನ ಅಲ್ಲಿ ಇರಿಸ್ಕೋಬೇಕು ಮಾಸ್ಟರ್ಸ್. ಆಗ ಮಾತ್ರ ಈ ಜೀವಕ್ಕೆ ತೃಪ್ತಿ ಎಂಬಂತಾಗುತ್ತದೆ. ನೋಡಿ ಮಾಸ್ಟರ್ಸ್, ಏನ್ ಕೊಟ್ರು ಈ ಜೀವನದಲ್ಲಿ ತೃಪ್ತಿ ಅನ್ನೋದು ಸಿಗೋದಿಲ್ಲ. ಎಷ್ಟೇ ಐಶ್ವರ್ಯ ಏನೇ ನೀಡಿದ್ರು ಅದು ಕೇವಲ ಸ್ವಲ್ಪ ಸಮಯದ ತೃಪ್ತಿ ಅಷ್ಟೇ. ನೀವೇ ನೋಡಿ ಮಾಸ್ಟರ್ಸ್, ನೀವೇನಾದ್ರೂ ಒಂದ್ ಕಾರ್ ತಗೊಂಡ್ರಿ ಅಥವಾ ಒಂದ್ ಮನೆ ತಗೊಂಡ್ರಿ, ಏನೋ ತಗೊಳ್ಳಿ, ಎಷ್ಟು ದಿವಸ ನೀವು ಆನಂದವಾಗಿರ್ತೀರಿ ಅಥವಾ ಎಷ್ಟು ದಿವಸ ಖುಷಿ ಪಡ್ತೀರಿ? ಆದ್ರೆ ಒಂದ್ ವಾರ, ಒಂದ್ ತಿಂಗಳು ಅದ್ ಸ್ವಲ್ಪ ಹಳಿದಾಗ ಬರ್ತಾ ಬರ್ತಾ ಅದ್ರ ಮೇಲೆ ನಿಮಗ್ ಪ್ರೀತಿ ಕಡಿಮೆ ಆಗ್ತೈತಿ. ಇದೇನ್ ಬಿಡ್ಪಾ, ನಾವ್ ಕಾರ್ ಆವಾಗ್ಲೇ ತಗೊಂಡಿದೀವಿ ಅಂತ ಹೇಳಿ, ಇದೇನ್ ಬಿಡ್ಪಾ ಮನಿ ಕಟ್ಟಿ ಇಷ್ಟು ವರ್ಷ ಆಯ್ತು ಅಂತೇಳಿ ಅಲ್ವಾ? ಸೊ ಅದಕ್ಕೆ ಈ ವಸ್ತುಗಳ ಮೇಲೆ ವ್ಯಾಮೋಹ ಬದ್ಲಿ ಈ ಭಗವಂತನ ಮೇಲೆ ವ್ಯಾಮೋಹ ಇಟ್ಕೊಂಡ್ರೆ ಹೆಂಗೆ? ಸೊ ಈ ಭಗವಂತನ ಮೇಲೆ ವ್ಯಾಮೋಹ ಇಟ್ಕೊಂಡ್ರೆ ಭಗವಂತ ದಿನಾಲು ಹೊಸ
ಹೊಸ ಚೈತನ್ಯ, ಹೊಸ ಆನಂದ, ಹೊಸ ನೆಮ್ಮದಿ. ನೋಡಿ, ನೆಮ್ಮದಿನ ನಾವು ಅಂಗಡಿಯಲ್ಲಿ ಕೊಂಡ್ಕೊಳಕ್ ಹೋದ್ರೆ ನಿಮಗೆ ಯಾರಾದ್ರೂ ಕೊಡ್ತಾರೆ ಮಾಸ್ಟರ್ಸ್? ಮತ್ತೆ ಬೇದ್ ಕೇಳ್ತಾರೆ, ನೆಮ್ಮದಿ ನಿಂಗೆಲ್ಲಿ ಕೊಡ್ಲಿ, ನೆಮ್ಮದಿ ನನ್ಗ ನೆಮ್ಮದಿ ಇಲ್ಲ, ಮತ್ತೆ ನಿಂಗೆಲ್ಲಿ ನೆಮ್ಮದಿ ಕೊಡ್ಲಿ ಅಂತ ಹೇಳಿ. ಸೊ ನೋಡಿ, ಯಾರಾದ್ರೂ ಕೇಳಿ ಕೇಳಿದ್ರೆ ಹೇಳ್ತಾರು, ಆರಾಮದಿರ ಅನ್ನೋಕ್ಕಿಂತ ನೆಮ್ಮದಿಯಾಗಿದ್ದೀರಾ ಅಂತ ಕೇಳ ಅಂದ್ರೆ ಪ್ರತಿ ಉತ್ತರ ಅವ್ರು ಇದೇನು ಹೇಳೋದು, ಎಲ್ಲಿ ವಿಡುಪ ಜೀವನ ನೆಮ್ಮದಿ, ಬರೀ ಇದ ಜುಂಜಾಟ ಇದ್ದೇ ಗೋಳು ಅಂತ ಹೇಳಿ. ಸೊ ಆ ನೆಮ್ಮದಿ ಎಂಬ ಮೂರಕ್ಷರ ನಾವು ಖಂಡಿತವಾಗ್ಲೂ ಈ ಭೂಮಿ ಮೇಲೆ ಹುಡ್ಕಾಡಿದ್ರೆ ಸಿಗೋದಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ಭಗವಂತ ಅದನ್ನ ಎಲ್ಲೂ ಮುಚ್ಚಿಟ್ಟಿಲ್ಲ, ನಮ್ಮ ಅಂತರಂಗದಲ್ಲೇ, ಈ ನಮ್ಮ ಮನಸ್ಸಿನಲ್ಲೇ ಮುಚ್ಚಿಟ್ಟಿದ್ದಾನೆ. ಒಮ್ಮೆ ಇದನ್ ಆ ಭಗವಂತನ ನಡುವೆ ಸಂವಾದನೆ ನಡೆದಾಗ ಎಲ್ಲೂ ಭಗವಂತ ಪರಮಾತ್ಮ ಕ್ವಶನ್ ಮಾರ್ಕ್ ಮಾಡ್ದ, ಈ ಈ ಅಂದ್ರೆ ಇದೇ ಧ್ಯಾನದ ಈ ಸೃಷ್ಟಿಯನ್ನ ನಾವು ಎಲ್ಲಿ ಮುಚ್ಚಿಡುದು, ಈ ಧ್ಯಾನವನ್ನ, ಅಂದ್ರೆ ಒಳ ಮನಸ್ಸಿನ ಅಂತರಂಗದ ಪರದೆನ ಅಥವಾ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಈ ಸತ್ತು ನಾವ್ ಎಲ್ಲಿ ಮುಚ್ಚಿಡುದು, ಎಲ್ಲಿ ಮಾಡೋದು ಎಲ್ಲ ನಡೆ ಆ ಚರ್ಚೆ ನಡೆದಾಗ ಒಬ್ಬ ಋಷಿ ಹೇಳ್ತಾರೆ, ತಂದೆ ನಾವ್ ಯಾಕೆ ಈ ರೀತಿ ಮಾಡ್ಬಾರ್ದು, ಈ ಗುಪ್ತ ರೀತಿಯ ದಾರಿಯನ್ನ ನಾವು ಪ್ರತಿಯೊಬ್ಬರ ಮನುಷ್ಯನ ಅಂತರಂಗದಲ್ಲಿ ಯಾಕೆ ಹಾಕಿ ಬಿಡಬಾರ್ದು. ಹಂಗಾಗಿ ಅದನ್ನ ಹುಡ್ಕೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಎಷ್ಟು ಶ್ರಮ ಪಡ್ತಾನಲ್ಲ, ಅದನ್ನ ನೋಡ್ಬೇಕಂತ ಎಷ್ಟು ಹಂಬಲಿಸಲ್ಲ, ಆದಷ್ಟು ಬೇಗ ಅವನ್ಗೆ ಸಿದ್ಧಿ ಆಗ್ತಿದೆ ಅಂತ ಹೇಳಿ ಆ ಗುರುಗಳ ಮುಖಾಂತರ ಇದೆಲ್ಲವೂ ನಮ್ಗೆ ಸಿಕ್ಕಿತ್ತು ನೋಡಿ ಮಾಸ್ಟರ್ಸ್. ಭಗವಂತ ಅಲ್ಲಿ ಇಟ್ಟಿದ್ರೆ ಅದನ್ನ ಹುಡ್ಕೊಳಕ್ ಆಗ್ತಿರ್ಕಿಲ್ಲ. ಸೊ ಅವನು ಪ್ರತಿಯೊಬ್ಬರ ಅಂತರಂಗದಲ್ಲಿ ಇಟ್ಟಿದ್ದಾರೆ ಅಂತ ಕೇಳ್ಮೇಲೆ ಎಷ್ಟೊಂದು ಖುಷಿ ಆಗ್ತಿದೆ ಮಾಸ್ಟರ್ಸ್ ಅಲ್ವಾ. ಅದಕ್ಕೆ ಈಗಲೇ ತಿದ್ದಿಸಿಬಿಡಿ, ಅದಕ್ಕೆ ಈಗಲೇ ಇದನ್ನ ತಪ್ಪನ್ನ ನನ್ನಿಂದ ತಿದ್ದಿಸಿಬಿಡಿ ಮಾಸ್ಟರ್ಸ್. ಸೀಸ ಹಿಡಿದು ತಪ್ಪಾದಾಗ ಅಳಿಸಿ ತಿದ್ದಿಸುವ ನೀವು, ಲೇಖನ ಹಿಡಿದಾಗ ಯಾಕೆ ಅಳಿಸುವ ಮರು ಆಯ್ಕೆ ನೋಡಿ ಮಾಸ್ಟರ್ಸ್. ನೀವೆಲ್ರೂ ಗೊತ್ತು, ನಾವು ಪೆನ್ಸಿಲಿಂದ ಏನಾದ್ರು ಬರೆದ್ರೆ ಅಳಿಸ್ಬೋದು, ಅಂದ್ರೆ ನಾವು ಸಣ್ಣಾಗಿದ್ದಾಗ ಏನೇ ತಪ್ಪು ಮಾಡಿದ್ರು ನಮ್ಗೆಲ್ರೂ ಕ್ಷಮಿಸಿದ್ರು, ಸಣ್ಣ ಹುಡುಗಿ ಅಂತ ಹೇಳಿ. ದೊಡ್ಡವರಾಗ ಬರ್ತಾ ನಾವು ಪೆನ್ನುಗಳನ್ನ ಉಪಯೋಗ ಮಾಡ್ತೀವಿ ಬರೀಲಿಕ್ಕೆ. ನೋಡಿ, ಒಮ್ಮೆ ಪೆನ್ ಬರೆದ್ರೆ ಅಳಿಸೋದು ತುಂಬಾ ಕಷ್ಟ ಮಾಸ್ಟರ್ಸ್. ಅದಕ್ಕೆ ಲೇಖನ ಹಿಡಿದಾಗ ಯಾಕೆ ಅಳಿಸುವ ಮರು ಆಯ್ಕೆ ಇಲ್ಲವಾದಾಗ ದಯಮಾಡಿ ಭಗವಂತ ಏನಾದ್ರು ಮತ್ತೆ ದೊಡ್ಡವರಾದ್ಮೇಲೂ ತಪ್ಪು ಮಾಡಿದ್ರೆ, ಸಣ್ಣವರಿದ್ದಾಗ ಇನ್ನು ಸಣ್ಣವಳು ಚಿಕ್ಕವಳು, ಅವಳಿಗೆ ತಿಳಿಯೋದಿಲ್ಲ, ಅವಳಿಗೆ ಅಷ್ಟೊಂದು ಬುದ್ಧಿ ಬೆಳೆದಿರೋದಿಲ್ಲ ಅಂತೇಳಿ ನಮ್ಮ ತಪ್ಪುಗಳೆಲ್ಲ ಕ್ಷಮಿಸ್ತೀರಿ ಭಗವಂತ. ಆದ್ರೆ ದೊಡ್ಡವಳಾದ್ಮೇಲೆ ಪೆನ್ ಹಿಡಿದಾಗ ಯಾಕೆ ನಮ್ಗೆ ಕ್ಷಮಿಸೋದಿಲ್ಲ, ಅಥವಾ ತಪ್ಪು ಮಾಡಿದಾಗ ಅದಕ್ಕೆ ನೀವ್ ಏನ್ ಮಾಡ್ರಿ ಭಗವಂತ ಅಂದ್ರೆ, ನೀವೇ ಕರಗಳನ್ನು ಹಿಡಿದು ಬರೆಸಿ, ಆಗ ಬರದ ಮೂಲಕ ಮನಸ್ಸು ಶುದ್ಧವಾಗುತ್ತದೆ ಅಂತಂದ್ರೆ ನೋಡಿ, ಎಂತ ಅದ್ಭುತವಾದ ಮಾತು ರಾಮಕೃಷ್ಣ ಪರಮಹಂಸರು ಹೇಳಿಕೊಟ್ಟಿದ್ದಾರೆ ಮಾಸ್ಟರ್ಸ್. ಸೀಸ ಹಿಡಿದಾಗ ತಪ್ಪಾದ್ರೆ ಅಳಿಸ್ಬೋದು, ಆದ್ರೆ ಪೆನ್ ಹಿಡಿದಾಗ ಮತ್ತೆ ನಾವು ತಪ್ಪು ಮಾಡಿದಾಗ ಅಳಿಸೋದಕ್ಕೆ ಮರು ಆಯ್ಕೆ ಇಲ್ಲಿದಾಗ, ಭಗವಂತ ದಯವಿಟ್ಟು ನೀನೇ ನನ್ನನ್ನ ಕೈ ಹಿಡಿದು ಬರೆಸಿಬಿಡು, ಅಂದ್ರೆ ಜೀವನ ಎಷ್ಟು ಸುಂದರವಾಗಿರ್ತೈತಿ ಭಗವಂತ. ನಿನ್ನೆ ಸಾನ್ನಿಧ್ಯದೊಳಗ ಸಿಗುವಂತ ಆ ಪರಮ ಆನಂದಕ್ಕೆ ನೀನೇ ದಯವಿಟ್ಟು ಈಗ್ಲೇ ನನ್ನ ಕೈಗಳನ್ನ ಹಿಡಿದು ಈಗ್ಲೇ ಬರೆಸಿಬಿಡು ಭಗವಂತ. ಆವಾಗ ನಮ್ಮ ಮನಸ್ಸು ಕೂಡ ಶುದ್ಧವಾಗುತ್ತಿದೆ ತಂದೆ ಅಲ್ಲವೇ. ನೋಡಿ, ನೀನು ಕೂಡ ದೇವರ ಮೇಲೆ ನಿನ್ನ ಮನಸ್ಸನ್ನು ಏಕಾಗ್ರ ಮಾಡಬೇಕಾದರೆ ನಡೆ ನುಡಿಗಳಲ್ಲಿ ದೀನನಾಗಿರಬೇಕು. ನೋಡಿ ಮಾಸ್ಟರ್ಸ್, ನಾವು ಹೇಳೋದೊಂದು ಅಥವಾ ಮಾಡೋದೊಂದು ಕೆಲಸ ಆಗ್ಬಾರ್ದು. ನೀನು ಶುದ್ಧವಾಗ್ಬೇಕು, ನಿನ್ನ ಮನಸ್ಸು ಶುದ್ಧವಾಗ್ಬೇಕು ಅಂದ್ರೆ ನೀನು ನಿನ್ನ ಮನಸ್ಸಿನ ಏಕಾಗ್ರ ಮಾಡ್ಕೊಳ್ಬೇಕು. ನಡೆ ನುಡಿಗಳಲ್ಲೂ ಕೂಡ ದೀನರಾಗಿರ್ಬೇಕು. ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ನಾವು ರೆಸ್ಪೆಕ್ಟ್ ನ ಕೊಡ್ಬೇಕು. ಪ್ರತಿಯೊಬ್ಬರಲ್ಲೂ ಭಗವಂತನನ್ನ ಕಾಣ್ಬೇಕು ಮಾಸ್ಟರ್ಸ್. ವಿನೀತನಾಗಿರ್ಬೇಕು, ಅಂದ್ರೆ ನಾವು ಒಂದು ಸರಳತೆಯಿಂದ ನೋಡ್ಕೋಬೇಕು. ಅಹಮ್ಮ ಭಾವನೆ ಇರಬಾರ್ದು, ನನಗಿಷ್ಟು ಇಷ್ಟು ಸಿಕ್ತು ಅದ್ಯಾವ್ದು ಗೊತ್ತಿಲ್ಲ, ಪರಮಾತ್ಮ ನನಗಿಷ್ಟು ಪ್ರಸಾದ ಕೊಟ್ಟಾನು ಅಷ್ಟೇ ನಾವು ತೃಪ್ತಿ ಪಡುವುದನ್ನ ಕಲಿಬೇಕು. ನಮ್ಮ ಪ್ರಸಾದ ನೋಡಿ ಬ್ಯಾದರ್ ಪ್ರಸಾದ ಜಾಸ್ತಿ ಐತಿ ಅಂತಂದ್ರೆ ಆ ರೀತಿ ಆಗ್ಬಾರ್ದು. ನಮಗೆ ಎಷ್ಟು ಸಿಕ್ಕಿದೆಯೋ ಅಷ್ಟೇ ತೀರ್ಥ, ಅಷ್ಟೇ ಪಂಚಾಮೃತ ಅಂತೇಳಿ ನಾವು ಯಾವ ಮನೋಭಾವನೆ ಸ್ವೀಕರಿಸಿದ್ಲೋ ಆವಾಗ ಮತ್ತೆ ಭಗವಂತ ದೊಡ್ಡ ಸ್ಪೂನ್ ಇಟ್ಕೊಂಡು ಬಂದಿರ್ತಾನೆ ಅಮೃತವನ್ನು ಮುಕ್ಕೊಳ್ಳೋದಿಕ್ಕೆ. ಸೊ ಆ ದೊಡ್ಡ ಸ್ಪೂನ್ ಬಿಡ್ತೇವಿ, ಮತ್ತೆ ಬಾಕಿದವ್ರದ ಪ್ರಸಾದವನ್ನ ಅವ್ರದ್ದು ಇಷ್ಟ ಐತಿ ಅಂತಲಾನೆ ಲೆಕ್ಕ ಮಾಡ್ಕೊಂತ ಹೋಗ್ತೀವಿ. ಅವ್ರದ್ದು ಯಾಕೆ ಪ್ರಸಾದ ಅಷ್ಟು ದೊಡ್ಡದು ಅಂದ್ರೆ ಅವರ ಮನಸ್ಸು ಅಷ್ಟು ದೊಡ್ಡದಾಗಿರ್ತದೆ, ನಮ್ಮ ಮನಸ್ಸು ತುಂಬಾ ಸಣ್ಣದಾಗಿರ್ತೀವಿ ಮಾಸ್ಟರ್ಸ್. ಆ ದೊಡ್ಡ ಪ್ರಸಾದ ನೋಡಿ ತಿನ್ಬೇಕು ಅನ್ನೋದು ಬಯಸಲ್ದೆ
ಅವ್ರಾಗೆ ನಾವು ದೊಡ್ಡ ಮನಸ್ಸನ್ನ ಮಾಡ್ಕೋಬೇಕು ಅಂತ ಕಲಿತ್ರೆ ನಮಗೆ ಸ್ಪೂನಲ್ಲಿ ಸಿಗುವಂತ ಅಮೃತ ದೊಡ್ಡ ಸ್ಪೂನಲ್ಲಿ ಸಿಗುತ್ತದೆ ಮಾಸ್ಟರ್ಸ್. ನೋಡಿ ಎಂತ ಅದ್ಭುತವಾದ ಮಾತಿನ ರಾಮಕೃಷ್ಣ ಪರಮಹಂಸರು ಎಷ್ಟು ಸುಲಭವಾಗಿ ನಮಗೆ ಮನನ ಮಾಡಿಕೊಟ್ಟಿದ್ದಾರೆ ಅಲ್ವಾ ಮಾಸ್ಟರ್ಸ್. ಸೊ ನಡೆನುಡಿಗಳಲ್ಲೂ ದೀನನಾಗಿರಬೇಕು, ವಿನೀತನಾಗಿರಬೇಕು, ವಿನಮ್ರನಾಗಿರಬೇಕು. ಆಗ ಆಸೆ ಎಂಬ ಚಿಗುರುವ ನಾರವನ್ನೆಲ್ಲ ಕತ್ತರಿಸಬಹುದು. ನೋಡಿ ಇದನ್ನೆಲ್ಲನು ನಾವು ಕಂಠಪಾಠ ಸಣ್ಣಗಿದ್ದಂಗೆ ಅಂದ್ರೆ ಮಗ್ಗಿಗಳು ಕಳಿಸಿದ್ರು ಎರಡು ಹೆಂಗ್ ಕಂಠಪಾಠ ಮಾಡಿದ್ವಿಲ್ಲ ಮಾಸ್ಟರ್ಸ್, ಹಾಗೆ ಇದೆಲ್ಲವನ್ನು ನಾವು ರೂಢಿಸಿಕೊಳ್ಳಬೇಕು. ಈ ಇದನ್ನ ರೂಢಿಸಿಕೊಂಡ್ರೆ ನಮಗೆ ನೋಡಿ ಆಸೆ, ಈ ನೋಡಿ ಒಂದು ಗಿಡ ಹಚ್ಚಿದ್ರೆ ಅದ್ ಯಾವ ರೀತಿ ಚಿಗುರ್ತಾ ದೊಡ್ಡದಾಗಿ ನಮಗೆ ಮರ ಆಗಿ ಹಣ್ಣು ಕೊಡ್ತೈತಿ. ಆದ್ರೆ ನಮ್ಮ ಮನಸ್ಸು ಹಾಗಲ್ಲ, ಸಣ್ಣ ಇದ್ದಾಗಿಂದ ಚಿಗುರು ಬಿಟ್ಟು ಅಂದ್ರೆ ದೊಡ್ಡದಾದ್ರೆ ಕತ್ತರಿಸಕ್ ಆಗೋದಿಲ್ಲ. ಅದಕ್ಕೆ ಚಿಗುರುವ ಮುನ್ನವೇ ಅದನ್ನ ಕಟ್ ಮಾಡಿ ಬಿಡ್ಬೇಕು ಅಂತ ಹೇಳಿ ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಈ ಚಿಗುರುವ ನಾರವನ್ನು ಕತ್ತರಿಸಬಹುದು ಎಂದು ಹೇಳಿದ್ದೀರಿ. ಆಸೆ ಎಂಬ ಮಾರುತಕ್ಕೆ ಸಿಕ್ಕಿ ಮನಸ್ಸನ್ನು ಚಂಚಲವಾಗಿರುವುದೋ ಅಲ್ಲಿಯವರೆಗೆ ಪರಮಾತ್ಮನ ಸಂದರ್ಶಿಸುವ ಅವಕಾಶವಿಲ್ಲ. ನೋಡಿ ಮಾಸ್ಟರ್ಸ್, ಆಸೆ ಎಂಬ ಧ್ವನಿ ಅದು ಹಾಡಿದಿಲ್ಲ ಮಾಸ್ಟರ್ಸ್. ಆ ಆಸೆ ಎಂಬ ಧ್ವನಿ ನಾವು ಹತ್ತಿದ್ರೆ ಖಂಡಿತವಾಗ್ಲೂ ಈ ಚಂಡಮಾರುತಗಳಿಗೆ ಸಿಕ್ಕಿ ನಾವ್ ಎಲ್ಲಿ ಹೋಗಿ ಆ ದಿಕ್ಕಾಪಾಲಿ ಹೋಗ್ತೀವಿ ಹಾಗಾಗ್ಕೂಡ್ದು ಅಂತೇಳಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ನಮ್ಮ ಮನಸ್ಸನ್ನ ಚಂಚಲವಾಗ ಎಲ್ಲಿವರೆಗೂ ನಿಶಬ್ದವಾಗಿರ್ತದೋ, ಎಲ್ಲಿವರೆಗೂ ಮನಸ್ಸು ಅಳಿಗಾಡದೆ ಒಂದೇ ಒಂದು ಪದದಲ್ಲಿ ಯಾವಾಗ ನಾವು ನಿಲ್ಲಿಸ್ತೀವಿಲ್ಲ ಅವಾಗ್ಲೇ ಮಾತ್ರ ಪರಮಾತ್ಮ ಸಂದರ್ಶನ. ನೋಡಿ ಎಷ್ಟು ಅದ್ಭುತವಾದ ವಾಕ್ಯ. ಕೇವಲ ಮನಸ್ಸನ್ನ ಚಿತ್ತಗಳಿಂದ ಕಂಟ್ರೋಲ್ ಮಾಡಿದ್ರೆ ಅಲ್ಲಿ ಭಗವಂತನ ಪರದೆ ಕಾಣ್ತಿದ್ಯ ಅಂದ್ರೆ ನಮ್ಗೆ ಎಷ್ಟು ಸುಲಭವಾದ ದಾರಿ. ನೋಡಿ ಭಗವಂತ ಬೆಟ್ಟ ಗುಡ್ಡ ಹತ್ತು ಅಂತೇಳಿಲ್ಲ, ಶಿಖರ ಪರ್ವತ ಹತ್ತು ಅಂತೇಳಿಲ್ಲ. ಕೇವಲ ನಿನ್ನ ಮನಸ್ಸನ್ನ ನಿಶಬ್ದಗೊಳಿಸು, ಅಲ್ಲಿ ಭಗವಂತ ಕಾಣ್ತಾನೆ ಅಂತ ಹೇಳಿದ್ದಾನೆ ಮಾಸ್ಟರ್ಸ್. ಎಷ್ಟು ಅದ್ಭುತವಾದ ವಾಕ್ಯ. ಆದ್ರೆ ಯಾವ ಹೃದಯ ಶುದ್ಧವಾಗಿದೆಯೋ ಯಾವ ಹೃದಯ ಶುದ್ಧವಾಗಿರ್ತದೋ ಅಲ್ಲಿ ಪರಮಾತ್ಮ ಧ್ಯಾನದಲ್ಲಿ ನಿರಂತರವಾಗಿಯೂ ಅಲ್ಲಿ ಮಾತ್ರ ಅವನ ದರ್ಶನ ಉದ್ದೇಶ ಎಂದು ತಿಳಿಸಿದ್ದೀವಿ ತಂದೆ. ನೋಡಿ ಮಾಸ್ಟರ್ಸ್ ಎಂತ ಅದ್ಭುತವಾದ ವಾಕ್ಯ. ನಮ್ಮ ಮನಸ್ಸು ಶುದ್ಧವಾದ್ರೆ ಖಂಡಿತವಾಗ್ಲೂ ಭಗವಂತ ನಮ್ಮನ್ನ ನೋಡೋದಕ್ಕೆ ಖಂಡಿತವಾಗ್ಲೂ ಬರ್ತಾನೆ ಮಾಸ್ಟರ್ಸ್. ನಮ್ಮ ಹೃದಯದಲ್ಲಿ ಅವನ ಹೃದಯದಲ್ಲಿ ಯಾವಾಗ್ಲೂ ನಮ್ಮನ್ನ ಕರ್ಕೋಬೇಕು ಅಂತ ಬಾಳ ತೆಗೆದುಕೊಂಡೇ ಇಟ್ಕೊಂಡಿರ್ತಾನೆ. ನಾವು ಮಾತ್ರ ಕಣ್ಣು ಬಂದ ಅವನ್ನ ನೋಡುದೇ ಇಲ್ಲ ಮಾಸ್ಟರ್. ಸೊ ಆ ರೀತಿ ನಾವು ಆಗ್ಕೊಡ್ದು ಅಂತ ಹೇಳಿ ನನ್ನ ರಾಮಕೃಷ್ಣರು ಇದ್ರ ಬಗ್ಗೆ ಬರ್ಸಿದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಭಾಗ್ಯಶ್ರೀ ಮೇಡಮ್.